ಹಲೋ ಗೆಳೆಯರೆ, ನಮ್ಮಲ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸ್ವಾಗತ. ಸೊ 30th ಜುಲೈ 2026ನ ಮೊದಲ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಫ್ರಂಟ್ ಪೇಜಲ್ಲಿ ಬಂದಿರುವಂಥ ಸುಪ್ರೀಂ ಕೋರ್ಟ್ ಕ್ವಾಷಸ್ 2021 ಒ ಎಮ್ ಅಂದರೆ ಆಫೀಸ್ ಮೆಮೊರಂಡಮ್ ಆನ್ ಎಕ್ಸ್ಪೆಕ್ಟೋ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್. ಏನಪ್ಪ ನ್ಯೂಸಲ್ಲಿ ಹಾಕಿದೆ ಅಂತಂದರೆ 2021ರಲ್ಲಿ ಒಂದು ಆಫೀಸ್ ಮೆಮೊರಂಡಮ್ನ ರಿಲೀಸ್ ಮಾಡಲಾಗಿತ್ತು ಗೌರ್ಮೆಂಟ್ ಕಡೆಯಿಂದ. ಅದೇನು ಮಾಡ್ತಂದರೆ ಎಕ್ಸ್ಪ್ಯಾಕ್ಟೋ ಆರ್ ಎಕ್ಸ್ಪೋಸ್ಟ್ ಫ್ಯಾಕ್ಟೋ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಅಲೋ ಮಾಡಿತ್ತು. ಅಂದರೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದನ್ನು ಅಂದರೆ 2021 ಆಫೀಸ್ ಮೆಮೊರಂಡಮ್ನ ಇವಾಗ ಸುಪ್ರೀಂ ಕೋರ್ಟ್ ಸ್ಟಕ್ ಡೌನ್ ಮಾಡಿದೆ. ಇದರ ಪ್ರಕಾರ ಏನಪ್ಪ ಅಂತಂದರೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸಸ್ ಅಂದರೆ ಯಾವುದೋ ಒಂದು ಪ್ರಾಜೆಕ್ಟ್ ನಡಿಬೇಕಂದಾಗ ಆ ಪ್ರಾಜೆಕ್ಟು ಯಾವುದೋ ಒಂದು ಜಾಗದ ಮೇಲೆ ಎಕಾಲಜಿಕಲಿ ಇಂಪ್ಯಾಕ್ಟ್ ಏನೇನು ಮಾಡುತ್ತೆ ಅಂತ ಚೆಕ್ ಮಾಡೋದಕ್ಕೋಸ್ಕರ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡ್ತಾರೆ. ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಮಾಡಿದ ಮೇಲೆ ಅದರ ಇಂಪ್ಯಾಕ್ಟ್ ಎಷ್ಟಿದೆ ಅಂತ ಕನ್ಸಿಡರ್ ಮಾಡಿ ಆಮೇಲೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕೊಡ್ತಾರೆ. ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಬೇಕು. ಓಕೆ, ಬಟ್ ಈ ಆಫೀಸ್ ಮೆಮೊರಂಡಮ್ ಪ್ರಕಾರ ಏನು ಹೇಳಿದೆ ಅಂದರೆ, ಇವಾಗ ಆಲ್ರೆಡಿ ನೀವೇನಾದರೂ ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿದ್ದೀರಾ, ಬಟ್ ಆ ಪ್ರಾಜೆಕ್ಟಿಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಆಗಿಲ್ಲ, ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ ಅಂದರೂ ಕೂಡ ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಪ್ರಾಜೆಕ್ಟ್ ಮಾಡ್ತಿರುವಾಗ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ನ ಕ್ರಿಯೇಟ್ ಮಾಡಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಪಡೆದುಕೊಂಡು ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದರು. ಅಂದರೆ ಪೋಸ್ಟ್ ಮಾರ್ಟಮ್ ಅಥವಾ ಪೋಸ್ಟ್ ಫ್ಯಾಕ್ಟೋ ಅಂದರೆ ರೆಟ್ರೋಸ್ಪೆಕ್ಟಿವ್, ಪ್ರಾಜೆಕ್ಟ್ ಸ್ಟಾರ್ಟ್ ಆದಮೇಲೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ನ ತಗೋಬೋದು ನೀವು ಅಂತ ಆಫೀಸ್ ಮೆಮೊರಂಡಮ್ನ ರಿಲೀಸ್ ಮಾಡಲಾಗಿತ್ತು ಗೌರ್ಮೆಂಟ್ ಕಡೆಯಿಂದ. ಬಟ್ ಇವಾಗ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಅದನ್ನು ಸ್ಟಕ್ ಮಾಡಿದೆ. ಸೊ ಅದರ ಪ್ರಕಾರ ಏನಂತಂದರೆ ಆಫೀಸ್ ಮೆಮೊರಂಡಮ್ ಪ್ರಕಾರ ಅಲೋಡ್ ಪ್ರಾಜೆಕ್ಟ್ಸ್ ಸ್ಟಾರ್ಟೆಡ್ ವಿತೌಟ್ ಪ್ರಿಯರ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಟು ಸೀಕ್ ಪೋಸ್ಟ್ ಫ್ಯಾಕ್ಟೋ ಅಪ್ರೂವಲ್. ಅಂದರೆ ಮುಂಚೆನೇ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಮಾಡಿಲ್ಲ ಅಂದರೂ ಕೂಡ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ ಮೇಲೆ ಕ್ಲೇಮ್ ಮಾಡಿ ಅಂತ ಕೇಳಿದ್ದಾರೆ. ಯಾವುದಕ್ಕೆ ಅಪ್ಲೈ ಆಗುತ್ತೆ ಅಂದರೆ ಇಟ್ ಅಪ್ಲೈ ಟು ಹೈವೇಸ್, ಏರ್ಪೋರ್ಟ್ಸ್, ಮೈನಿಂಗ್, ರಿಯಲ್ ಎಸ್ಟೇಟ್, ಟೌನ್ಶಿಪ್, ಇನ್ಫ್ರಾಸ್ಟ್ರಕ್ಚರ್ ಎಕ್ಸೆಟ್ರಾ ಎಲ್ಲದಕ್ಕೂ ಅಪ್ಲೈ ಆಗ್ತಾ ಇತ್ತು. ಇದು ರಿಕ್ವೈರ್ಡ್ ಪೇಮೆಂಟ್ ಆಫ್ ಎನ್ವಿರಾನ್ಮೆಂಟಲ್ ಕಂಪೆನ್ಸೇಷನ್ ಅಪ್ರೈಸಲ್ ಆಫ್ಟರ್ ದ ಪ್ರಾಜೆಕ್ಟ್ ಆಲ್ರೆಡಿ ಬಿಗನ್. ಇನ್ ಕೇಸ್ ಆಲ್ರೆಡಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ ಅಂದರೆ ಎನ್ವಿರಾನ್ಮೆಂಟಲ್ ಕಂಪೆನ್ಸೇಷನ್ ಏನಿದೆ ಅದನ್ನೆಲ್ಲ ಕೊಟ್ಟು ಅಪ್ರೈಸಲ್ ಪ್ರಾಜೆಕ್ಟ್ನ ಮಾಡಿಕೊಂಡು ನೀವು ಪ್ರಾಜೆಕ್ಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದರು. ಅಂದರೆ ಎನ್ವಿರಾನ್ಮೆಂಟಲ್ಲಿ ಪೊಲ್ಯೂಟರ್ ಪ್ರೈಸ್ ಪ್ರಿನ್ಸಿಪಲ್ ಅಂತಿದೆ. ಓಕೆ, ಅಂದರೆ ಪೊಲ್ಯೂಟೆಂಟ್ ಪೇ ಪ್ರಿನ್ಸಿಪಲ್ ಅಂತಿದೆ. ಸೊ ಇದರಲ್ಲಿ ಪೊಲ್ಯೂಟೆಂಟ್ ಪೇ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾ ಇತ್ತು. ನೀವು ಯಾವುದೋ ಒಂದು ಕಾರಣದಿಂದ ಎನ್ವಿರಾನ್ಮೆಂಟನ್ನು ಯೂಸ್ ಮಾಡ್ಕೋತಿದ್ದೀರಾ, ಯೂಸ್ ಮಾಡ್ಕೊಂಡ್ಮೇಲೆ ಪೇ ಮಾಡೋ ಹತ್ರ ಮಾಡಿ ಅನ್ನೋ ಥರ ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾಯಿದ್ರು. ಬಟ್ ಇದನ್ನು ಇವಾಗ ಸುಪ್ರೀಂ ಕೋರ್ಟ್ ಸ್ಟಕ್ ಡೌನ್ ಮಾಡಿದೆ. ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ ಮಾಡಿದೆ ಅಂತಂದರೆ, ಪ್ರಯರ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಈಸ್ ಮ್ಯಾಂಡೇಟರಿ. ಏನಂತ ಹೇಳಿದ್ರೆ ಅಂದರೆ EIA, ದಟ್ ಈಸ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ನೋಟಿಫಿಕೇಶನ್ 2006ರಲ್ಲಿ ರಿಲೀಸ್ ಮಾಡಿದ್ರ ಪ್ರಕಾರ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರಾಜೆಕ್ಟ್ ಈಸ್ ಮ್ಯಾಂಡೇಟರಿ. ಓಕೆ, ಇಟ್ ಶುಡ್ ಬಿ ಬೇಸ್ಡ್ ಆನ್ ದ ಪ್ರಿಕಾಷನರಿ ಪ್ರಿನ್ಸಿಪಲ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್. ಸೊ ಪ್ರಾಜೆಕ್ಟ್ಗಿಂತ ಮುಂಚೆನೇ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ತೆಗೆದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಥವಾ ಅನಿವಾರ್ಯ ಅಂತ ಹೇಳಿತ್ತು. ನೆಕ್ಸ್ಟ್, ಅಡ್ಮಿನಿಸ್ಟ್ರೇಟಿವ್ ಇನ್ಸ್ಟ್ರಕ್ಷನ್ಸ್ ಕ್ಯಾನಾಟ್ ಓವರ್ ರೈಡ್ ಲಾ ಅಂತ ಹೇಳಿತ್ತು. ಅಂದರೆ 2021 OM ಇದೆಯಲ್ಲ, ಇಟ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಅಥವಾ ಎಕ್ಸಿಕ್ಯೂಟಿವ್ ಆರ್ಡರ್. ಸೊ ಈ ಎಕ್ಸಿಕ್ಯೂಟಿವ್ ಆರ್ಡರ್ ಲಾನ ಓವರ್ ರೈಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಯಾವ ಲಾ 2006 EIA ನೋಟಿಫಿಕೇಶನ್ ಲಾ ಇದೆಯಲ್ಲ, ಇಟ್ ಈಸ್ ಅ ಡೆಲಿಗೇಟೆಡ್ ಲೆಜಿಸ್ಲೇಷನ್, ಅದನ್ನು ಓವರ್ ರೈಡ್ ಮಾಡೋಕ್ಕಾಗಲ್ಲ. ಅಂದರೆ ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಈಸ್ ನಾಟ್ ಅಬೋ ಸ್ಟ್ಯಾಟ್ಯೂಟರಿ ಆ್ಯಕ್ಷನ್ ಅಥವಾ ನಾಟ್ ಅಬೋ ಲೆಜಿಸ್ಲೇಟಿವ್ ಆ್ಯಕ್ಷನ್ ಅಂತ ಹೇಳ್ತಿದ್ರಲ್ಲಿ. ದೆನ್ ನೋ ಪರ್ಮನೆಂಟ್ ಅಮ್ನೆಸ್ಟಿ. ಅಂದರೆ ಅಮ್ನೆಸ್ಟಿ ಕ್ಯಾನ್ ಬಿ ಎನ್ ಎಕ್ಸೆಪ್ಷನ್. ಅಂದರೆ ಕೆಲವೊಂದು ಬಹಳ ಎಕ್ಸ್ಟ್ರಾರ್ಡನರಿ ಕೇಸಸ್ಸಲ್ಲಿ ಅಮ್ನೆಸ್ಟಿ ಕೊಡಿ. ಅಂದರೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕ್ಲೇಮ್ ಮಾಡಿದಂಗೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದರೆ ಓಕೆ, ಅಮ್ನೆಸ್ಟಿ ಕೊಡಿ, ಹೋಗಲಿ, ಏನಾಗಲ್ಲ ಅಂತ. ಬಟ್ ಇಟ್ ಶುಡ್ ನಾಟ್ ಬಿ ಅ ರೂಲ್, ಎಲ್ಲರಿಗೂ ಅಪ್ಲೈ ಮಾಡೋತ್ರಲ್ಲ, ಎಕ್ಸೆಪ್ಷನ್ ಥರ ಇರಬೇಕು. ಸೊ ಇಟ್ ಶುಡ್ ಬಿ ಟೆಂಪ್ರರಿ ಆಗಿರಬೇಕು, ಓನ್ಲಿ ಸ್ಪೆಸಿಫಿಕ್ ಡಿಸರ್ವಿಂಗ್ ಕೇಸಸಲ್ಲಿ ಇರಬೇಕು, ಆ್ಯಂಡ್ ಇಟ್ ಶುಡ್ ಬಿ ಜಸ್ಟಿಫೈಡ್ ಬೈ ಸೂಪರ್ವೈನಿಂಗ್ ದ ಪಬ್ಲಿಕ್ ಇಂಟ್ರೆಸ್ಟ್ನ ಸರ್ವ್ ಮಾಡ್ತದೆ ಅನ್ನೋಕ್ಕೋಸ್ಕರ ಇತ್ತಂದರೆ ಅಷ್ಟೇ ಅಲೋ ಮಾಡಬೇಕಂತ ಹೇಳಿದರು. ನೆಕ್ಸ್ಟ್, ಪೊಲ್ಯೂಟ್ ಆ್ಯಂಡ್ ದೆನ್ ಪೇ ಮಾಡೆಲ್ ವಾಸ್ ರಿಜೆಕ್ಟೆಡ್. ನಾನೇನು ಹೇಳಿದೆ, ಪೊಲ್ಯೂಟ್ ಆ್ಯಂಡ್ ದೆನ್ ಪೇ ಮಾಡೆಲ್ನ ಇದರಲ್ಲಿ ಫಾಲೋ ಮಾಡ್ತಾಯಿದ್ರು, ಅದನ್ನ ರಿಜೆಕ್ಟ್ ಮಾಡಿದ್ರು ಸುಪ್ರೀಂ ಕೋರ್ಟ್. ಅದಾದಮೇಲೆ ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವ್ ಮಾಡುತ್ತಂದರೆ, ದಿಸ್ ಪರ್ಟಿಕ್ಯುಲರ್ OM ಅಂದರೆ ಆಫೀಸ್ ಮೆಮೊರಂಡಮ್ ಅದು ಆರ್ಟಿಕಲ್ 14 ಮತ್ತು 21ನ ವೈಲೇಟ್ ಮಾಡ್ತಾಯಿತ್ತು ಅಂತ ಹೇಳಿದ್ದಾರೆ. 14 ಅಂದರೆ ಏನಪ್ಪ, ಇಟ್ ವೈಲೇಟ್ಸ್ ಆರ್ಬಿಟ್ರರಿ ಆ್ಯಂಡ್ ಅನ್ರೀಸನೇಬಲ್ ಕ್ಲಾಸಿಫಿಕೇಷನ್ ಆಗುತ್ತೆ, ವಿಚ್ ವೈಲೇಟ್ಸ್ ಆರ್ಟಿಕಲ್ 14. ಆರ್ಟಿಕಲ್ 14 ಈಸ್ ರೈಟ್ ಟು ಈಕ್ವಾಲಿಟಿ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಸೊ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಲ್ಲಿ ಅನ್ರೀಸನಬಲ್ ಕ್ಲಾಸಿಫಿಕೇಷನ್ನ ಅಲೋ ಮಾಡಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ, ಅನ್ರೀಸನಬಲ್ ಕ್ಲಾಸಿಫಿಕೇಷನ್ ಅಲೋ ಮಾಡಿದ್ದಾರೆ. ಓಕೆ, ಆ್ಯಂಡ್ ಆಲ್ಸೋ ರೈಟ್ ಟು ಹೆಲ್ತಿ ಆ್ಯಂಡ್ ಕ್ಲೀನ್ ಎನ್ವಿರಾನ್ಮೆಂಟ್ ಈಸ್ ಪಾರ್ಟ್ ಆಫ್ ಆರ್ಟಿಕಲ್ 21. ಇದನ್ನು ಕೂಡ ವೈಲೇಟ್ ಮಾಡ್ತಾ ಇತ್ತು ಅಂತ ಸುಪ್ರೀಂ ಕೋರ್ಟ್ ಕ್ಲೇಮ್ ಮಾಡಿದೆ. ಆ್ಯಂಡ್ ಆಲ್ಸೋ ಇಟ್ ಈಸ್ ಅಗೇನ್ಸ್ಟ್ ಕೋರ್ ಎನ್ವಿರಾನ್ಮೆಂಟಲ್ ಪ್ರಿನ್ಸಿಪಲ್ಸ್ ಸಚ್ ಆಸ್
ಪ್ರಿಕಾಷನರಿ ಪ್ರಿನ್ಸಿಪಲ್ನ ಡಿಫೀಟ್ ಮಾಡುತ್ತೆ, ಸಸ್ಟೈನಬಲ್ ಡೆವಲಪ್ಮೆಂಟ್ನ ಡಿಫೀಟ್ ಮಾಡುತ್ತೆ, ಪಬ್ಲಿಕ್ ಟ್ರಸ್ಟ್ ಡಾಕ್ಟ್ರಿನ್ ಡಿಫೀಟ್ ಮಾಡುತ್ತೆ, ರೂಲ್ ಆಫ್ ಲಾ ಎಲ್ಲದನ್ನು ಕೂಡ ಡಿಫೀಟ್ ಮಾಡುತ್ತೆ ಇದು. ಆ್ಯಂಡ್ ದೆನ್ ಅಕೌಂಟಬಿಲಿಟಿ ಆಫ್ ಪಬ್ಲಿಕ್ ಅಥಾರಿಟೀಸ್ ಅಂತ ಹೇಳ್ತಾರೆ. ಅಂದರೆ ಫ್ಯೂಚರ್ ಆಮ್ನೆಸ್ಟಿ ಸ್ಕೀಮ್ಸ್ ಮಸ್ಟ್ ಇನ್ಕ್ಲೂಡ್ ಡಿಸಿಪ್ಲಿನರಿ ಆ್ಯಕ್ಷನ್ ಆ್ಯಂಡ್ ಪರ್ಸನಲ್ ಲಯಬಿಲಿಟಿ ಫಾರ್ ಅಫಿಷಿಯಲ್ಸ್ ಕಾಸಿಂಗ್ ಎನ್ವಿರಾನ್ಮೆಂಟಲ್ ಡ್ಯಾಮೇಜ್. ಯಾವ ಅಫಿಷಿಯಲ್ಸ್ ಆಮ್ನೆಸ್ಟಿ ಕೊಟ್ಟಿರ್ತಾರೆ ಅವರ ಮೇಲೂ ಕೂಡ ಅಕೌಂಟಬಿಲಿಟಿ ಕ್ಲಾಸ್ನ ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಆಫೀಸ್ ಮೆಮೊರಂಡಮ್ನ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡಿದೆ. ಈ ಸುಪ್ರೀಂ ಕೋರ್ಟ್ ಸ್ಟ್ರಕ್ ಡೌನ್ ಮಾಡಿರೋದು ಯಾವ ಆರ್ಟಿಕಲ್ ಪ್ರಕಾರ ಅಂತಂದರೆ ಆರ್ಟಿಕಲ್ 142. ಆರ್ಟಿಕಲ್ 142 ಏನಂತಂದರೆ ಯಾವುದಾದ್ರೂ ಒಂದು ಪ್ರೊವಿಷನ್ನಿಗೆ, ಎಕ್ಸ್ಟ್ರಾರ್ಡಿನರಿ ಪ್ರೊವಿಷನ್ನಿಗೆ ಲಾ ಥರ ಎಫೆಕ್ಟ್ ಕೊಡೋದಕ್ಕೆ ಇರುವಂತಹ ಪವರ್ ಯಾರಿಗಿದೆ ಅಂತಂದರೆ ಓನ್ಲಿ ಫಾರ್ ಸುಪ್ರೀಂ ಕೋರ್ಟ್ ಅಂತ. ಅಂದರೆ ಓನ್ಲಿ ದ ಸುಪ್ರೀಂ ಕೋರ್ಟ್ ಯೂಸಿಂಗ್ ದ ಪವರ್ಸ್ ಅಂಡರ್ ಆರ್ಟಿಕಲ್ 142 ಕ್ಯಾನ್ ಗ್ರ್ಯಾಂಟ್ ಎಕ್ಸೆಪ್ಷನಲ್ ಪೋಸ್ಟ್ ಫ್ಯಾಕ್ಟೋ ರಿಲೀಫ್ ಇನ್ ರೇರ್ ಕೇಸಸ್. ಸೊ ಅಂದರೆ ಸುಪ್ರೀಂ ಕೋರ್ಟ್ ಅಷ್ಟೇ ಕೊಡೋಕ್ಕೆ ಸಾಧ್ಯ. ಎಕ್ಸಿಕ್ಯೂಟಿವ್ ಕೆನಾಟ್ ಕ್ರಿಯೇಟ್ ಅ ಪರ್ಮನೆಂಟ್ ಮೆಕ್ಯಾನಿಸಮ್ ಫಾರ್ ರೆಟ್ರೋಸ್ಪೆಕ್ಟಿವ್ ಅಪ್ರೂವಲ್ ಅಂತ ಹೇಳಿದೆ. ಓಕೆನಾ? ಸೊ ವೆರಿ ಇಂಪಾರ್ಟೆಂಟ್. ಅಂದರೆ ಯಾವ ಆರ್ಟಿಕಲ್ 142 ಅಲ್ಲಿ ಹೇಳಿದೆ. ಸೊ ಇವಾಗ ಮಾತಾಡ್ದಂಗೆ ಎ ನೋಟಿಫಿಕೇಶನ್ ಹೇಳುತ್ತೆ. ಎ ನೋಟಿಫಿಕೇಶನ್ ಈಸ್ 2006. ಇದೇನಪ್ಪ ಅಂದರೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಅಂದರೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದರ ಇಂಪ್ಯಾಕ್ಟ್ ಎಷ್ಟಿದೆ ಎನ್ವಿರಾನ್ಮೆಂಟ್ ಮೇಲೆ ಅಸೆಸ್ ಮಾಡಬೇಕಾಗುತ್ತೆ. ಅಸೆಸ್ ಮಾಡಿ ಅಪ್ರೂವಲ್ ತೊಗೊಂಡ್ಮೇಲೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಬೇಕಂತ ಕ್ಲಿಯರಾಗಿ ಹೇಳುತ್ತೆ. ಸೊ ಯಾವ್ಯಾವ ಪ್ರಾಜೆಕ್ಟು, ಮೈನಿಂಗ್, ಹೈವೇಸ್, ಏರ್ಪೋರ್ಟ್ಸ್, ಪೋರ್ಟ್ಸ್, ಇಂಡಸ್ಟ್ರೀಸ್, ಟೌನ್ಶಿಪ್, ಎಕ್ಸೆಟ್ರಾ ಇದನ್ನು ಎ ಬಿ ಅಂತ ಡಿವೈಡ್ ಮಾಡುತ್ತೆ. ಕೆಲವೊಂದು ಪ್ರಾಜೆಕ್ಟಿಗೆ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕಂಪಲ್ಸರಿ ಇರುತ್ತೆ, ಕೆಲವೊಂದು ಪ್ರಾಜೆಕ್ಟಿಗೆ ನಾಟ್ ನೆಸಸರಿ. ನೆಕ್ಸ್ಟ್ ಪ್ರೊಸೆಸ್ ಏನಪ್ಪ ಅಂತಂದರೆ ಸ್ಕ್ರೀನಿಂಗ್. ಫಸ್ಟ್ ಸ್ಕ್ರೀನಿಂಗ್ ಮಾಡ್ತಾರೆ, ದೆನ್ ಸ್ಕೋಪಿಂಗ್, ಆಮೇಲೆ ಪಬ್ಲಿಕ್ ಕನ್ಸಲ್ಟೇಷನ್, ಅಪ್ರೈಸಲ್, ಫೈನಲಿ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್, ಆ್ಯಂಡ್ ದೆನ್ ಕ್ಲಿಯರೆನ್ಸ್ ಕೊಟ್ಟ ಮೇಲೆ ಮಾನಿಟರಿಂಗ್ ಆ್ಯಂಡ್ ಕಂಪ್ಲೇಂಟ್ಸ್ ಮಾಡ್ತಾರೆ. ಸೊ ದೀಸ್ ಆರ್ ದ ಪ್ರೊಸೆಸಸ್ ಇನ್ವಾಲ್ವ್ಡ್ ಇನ್ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ಪ್ರಾಸ್ಪೆಕ್ಟಿವ್ ಎಫೆಕ್ಟ್ ಅಂತಂದರೆ ಜಜ್ಮೆಂಟ್ ಇವಾಗ ಸದ್ಯಕ್ಕೆ ಪ್ರಾಸ್ಪೆಕ್ಟಿವ್ ಆಗಿ ಎಫೆಕ್ಟ್ ಆಗಿದೆ. ಅಂದರೆ ಇಲ್ಲಿಯವ್ರಿಗೆ ಏನು ಪ್ರಾಜೆಕ್ಟ್ ನಡೀತಾ ಇದೆ ಅವ್ರ ಮೇಲೆ ಎಫೆಕ್ಟ್ ಬೀಳಲ್ಲ, ಇಲ್ಲಿಯವ್ರಿಗೆ ಏನು ಪ್ರಾಜೆಕ್ಟ್ ನಡೀತಿದೆ ಅವ್ರ ಮೇಲೆ ಎಫೆಕ್ಟ್ ಬೀಳಲ್ಲ. ಬಟ್ ಇನ್ಮೇಲೆ ಪ್ರಾಜೆಕ್ಟ್ ಏನಾದರೂ ಇದ್ದಂದರೆ EIA ಮಾಡಿ EC ಅಂದರೆ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಕಂಪಲ್ಸರಿ ಪಡೆದುಕೊಂಡೇ ಮಾಡಬೇಕಂತ ಹೇಳಿದ್ದಾರೆ. ಸೊ ಆನ್ಗೋಯಿಂಗ್ ಪಬ್ಲಿಕ್ ಪ್ರಾಜೆಕ್ಟ್ ಸಚ್ ಆಸ್ ಏಮ್ಸ್ ಒಡಿಶಾ, ಕ್ಯಾನ್ಸರ್ ಸೆಂಟರ್ ಇನ್ ತಮಿಳುನಾಡು, ವಿಜಯಪುರ ಏರ್ಪೋರ್ಟ್, ಮೆಡಿಕಲ್ ಕಾಲೇಜಸ್, ಇರಿಗೇಷನ್ ಪ್ರಾಜೆಕ್ಟ್ಸ್, ಸ್ಲಮ್ ರಿಹ್ಯಾಬಿಲಿಟೇಷನ್ ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್. ಓಕೆ, ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್ ಅಂತ ಹೇಳಿದ್ದಾರೆ. ಓಕೆ, ಸೊ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಲೀಗಲ್ ಸಿಗ್ನಿಫಿಕೆನ್ಸ್ ಅಂತಂದರೆ ಇಟ್ ರೀಇನ್ಫೋರ್ಸಸ್ ರೂಲ್ ಆಫ್ ಲಾ ಆ್ಯಂಡ್ ಸಪರೇಷನ್ ಆಫ್ ಪವರ್ಸ್, ಸ್ಟ್ರೆಂಥನ್ಸ್ ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್, protects Article 21, limits executive overreach, again checks and balances on the separation of powers, and upholds principles of sustainable development and precaution. Okay, so importance ಏನಪ್ಪ ಅಂತಂದರೆ ಇದರಲ್ಲಿ ಪ್ರಿಕಾಷನರಿ ಪ್ರಿನ್ಸಿಪಲ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್, ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್, ಪಬ್ಲಿಕ್ ಟ್ರಸ್ಟ್ ಡಾಕ್ಟ್ರಿನ್, ಇಂಟರ್ಜನರೇಷನಲ್ ಈಕ್ವಿಟಿ ಇದನ್ನೆಲ್ಲದನ್ನು ಕೂಡ ಅಪೋಲ್ಡ್ ಮಾಡ್ತಾ ಇದ್ದೀವಿ ಇದರಲ್ಲಿ. ಓಕೆ, ಸೊ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಅಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 21, 48 ಏನಂತಂದರೆ ಪ್ರೊಟೆಕ್ಷನ್ ಆ್ಯಂಡ್ ಇಂಪ್ರೂವ್ಮೆಂಟ್ ಆಫ್ ಎನ್ವಿರಾನ್ಮೆಂಟ್. 51 AG ಅಂದರೆ ಇಟ್ ಈಸ್ ಫಂಡಮೆಂಟಲ್ ಡ್ಯೂಟಿ ಟು ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್. ಆರ್ಟಿಕಲ್ 142 ಅಂತಂದರೆ ಸುಪ್ರೀಂ ಕೋರ್ಟ್ ಕ್ಯಾನ್ ಗಿವ್ ಎನಿ ಆರ್ಡರ್ ಟು ಬ್ರಿಂಗ್ ಕಂಪ್ಲೀಟ್ ಜಸ್ಟಿಸ್ ಅಂತ ಇದೆ. ಓಕೆ, ಸೊ ಈ ಪರ್ಟಿಕ್ಯುಲರ್ ಆರ್ಟಿಕಲ್ ಮೇಲೆ ಈ ಪರ್ಟಿಕ್ಯುಲರ್ ಎಡಿಟೋರಿಯಲ್ ಮೇಲೆ ನಿಮಗೊಂದು ಕ್ವಶನ್ ಇದೆ. ಸೊ ಈ ವಿಡಿಯೋನ ಪಾಸ್ ಮಾಡಿ ಕ್ವಶನ್ನ ರೀಡ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಕ್ವಶನ್ ಏನಪ್ಪ ಅಂತಂದರೆ ವಿತ್ ರೆಫರೆನ್ಸ್ ಟು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ ಇನ್ ಇಂಡಿಯಾ ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್. ಸ್ಟೇಟ್ಮೆಂಟ್ 1 ಏನಂದರೆ ಪ್ರಯರ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್ is mandatory under EIA notification 2006. An executive OM can amend provisions of EIA notification 2006. SC held that executive may grant retrospective EC in as per permanent mechanism. So options A1 only, B1 and 2, C2 and 3, D1 2 3. ಸೊ ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೆಕೆಂಡ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ಹಿಮಾಲಯನ್ ಚಂದ್ರ ಟೆಲಿಸ್ಕೋಪ್. ಸೊ 25 years ಆಫ್ ಪೀರಿಂಗ್ ಇನ್ ಟು ಯೂನಿವರ್ಸ್ ಫ್ರಮ್ ದ ರೂಫ್ ಆಫ್ ದ ವರ್ಲ್ಡ್ ಅಂತ ನ್ಯೂಸಲ್ಲಿ ಯಾಕಿದೆ ಅಂತಂದರೆ ಹಿಮಾಲಯನ್ ಚಂದ್ರ ಟೆಲಿಸ್ಕೋಪ್ ಸ್ಟಾರ್ಟ್ ಮಾಡಿ ಇವತ್ತಿಗೆ 25 years ಆಗಿದೆ. ಸೊ ಅದಕ್ಕೋಸ್ಕರ ನ್ಯೂಸಲ್ಲಿದೆ. ಸೊ ಹಿಮಾಲಯನ್ ಚಂದ್ರ ಟೆಲಿಸ್ಕೋಪ್ ಯಾರ ನೇಮಲ್ಲಿದೆ ಅಂತಂದರೆ ಇಟ್ ಈಸ್ ಇನ್ ದ ನೇಮ್ ಆಫ್ ಸುಬ್ರಹ್ಮಣ್ಯಂ ಚಂದ್ರಶೇಖರ್. ಹಿ ಈಸ್ ಅ ನೋಬಲ್ ವಿನ್ನರ್ ಫಿಸಿಕ್ಸಲ್ಲಿ 1983 ಅವರಿಗೆ ನೋಬಲ್ ಅವಾರ್ಡ್ ಸಿಕ್ಕಿತ್ತು. ಸೊ ಎಲ್ಲಿದೆ ಹಿಮಾಲಯನ್ ಚಂದ್ರ ಟೆಲಿಸ್ಕೋಪ್? ಇಟ್ ಈಸ್ a 2-meter optical infrared telescope named after ಸುಬ್ರಹ್ಮಣ್ಯಂ ಚಂದ್ರಶೇಖರ್. ಎಲ್ಲಿ ಲೊಕೇಟ್ ಆಗಿದೆ ಅಂತಂದರೆ ಇಟ್ ಈಸ್ ಲೊಕೇಟೆಡ್ ಇನ್ ಇಂಡಿಯನ್ ಆಸ್ಟ್ರಾನಮಿಕಲ್ ಅಬ್ಸರ್ವೇಟರಿ ಇನ್ ಹಾನ್ಲೆ ನಿಯರ್ ಲೇಹ್ ಲಡಾಖ್. ಸೊ ಕರೆಂಟ್ಲಿ ಇಟ್ ಈಸ್ 10th highest optical telescope in the world, situated at an altitude of 4,500 meters. 10th highest. ಸೊ ಇಂಡಿಯಾದಲ್ಲಿ ಹೈಯೆಸ್ಟ್ ಅಂತಲೇ ಹೇಳ್ಬೋದು. ಸೊ ದ ಕ್ಲೌಡ್ಲೆಸ್ ಸ್ಕೈಸ್ ಆ್ಯಂಡ್ ಲೋ ಅಟ್ಮಾಸ್ಫಿಯರಿಕ್ ವಾಟರ್ ವೇಪರ್ ಮೇಕ್ ಇಟ್ the best sites in the world for optical infrared and sub millimeter and millimeter wavelengths ಅಂತ ಹೇಳ್ತಾರೆ.
ಕೀ ಫೀಚರ್ಸ್ ಏನಪ್ಪ ಅಂತಂದರೆ ಇಟ್ ಈಸ್ ರಿಮೋಟ್ಲಿ ಆಪರೇಟೆಡ್ ಫ್ರಮ್ ಕ್ರೆಸ್ಟ್ IIA ಹೊಸಕೋಟ್ ಇನ್ ಬೆಂಗಳೂರು ಯೂಸಿಂಗ್ ದ ಡೆಡಿಕೇಟೆಡ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಲಿಂಕ್. ಸೊ ಸ್ಯಾಟಲೈಟ್ ಇರೋದು ಲಡಾಖಲ್ಲಿ, ಬಟ್ ಅದನ್ನ ಆಪರೇಟ್ ಮಾಡೋದು ನಮ್ಮ ಬೆಂಗಳೂರಲ್ಲಿ. ಕೀ ಫೀಚರ್ಸ್ ಜೊತೆಗೆ ಮತ್ತು ಇಟ್ ಹೋಸ್ಟ್ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ HFOC, ಇದ್ಯಾವುದಕ್ಕೆ ಅಂತಂದರೆ ಆಪ್ಟಿಕಲ್ ಸ್ಪೆಕ್ಟ್ರೋಗ್ರಾಫ್ ಮತ್ತು ಕ್ಯಾಮ್ರಾಕ್ಕೋಸ್ಕರ. ಆ್ಯಂಡ್ ದೆನ್ UTIRSPEC ನಿಯರ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಮೀಟರ್ ಮತ್ತು ಇಮೇಜರ್ಗೋಸ್ಕರ. ದೆನ್ HESP ಅಂದರೆ ಹೈ ರೆಸೊಲ್ಯೂಷನ್ ಎಶೆಲ್ ಸ್ಪೆಕ್ಟ್ರೋಗ್ರಾಫ್ ಅಂತ ಕರೀತಾರೆ. ಇಟ್ ಈಸ್ ಯೂಸ್ಡ್ ಬೈ ದ ಆಸ್ಟ್ರೋನಮರ್ ಫ್ರಮ್ ಅಕ್ರಾಸ್ ಇಂಡಿಯಾ ಟು ಸ್ಟಡಿ ಆಬ್ಜೆಕ್ಟ್ಸ್ ರೇಂಜಿಂಗ್ ಫ್ರಮ್ ಪ್ಲಾನೆಟ್ಸ್, ಅಸ್ಟರಾಯ್ಡ್ಸ್, ಸ್ಟಾರ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ. Research highlight include spectrography of the comets, study of atmospheres, exoplanets, and participation in the discovery of famous TRAPPIST-1b exoplanet. ಸೊ ಇದನ್ನು ಕೂಡ ಐಡೆಂಟಿಫೈ ಮಾಡೋದಕ್ಕೆ ಹೆಲ್ಪ್ ಮಾಡಿತ್ತು. ಆ್ಯಂಡ್ ದೆನ್ ವೈ ಈಸ್ HCT ಇಂಪಾರ್ಟೆಂಟ್ ಅಂತಂದರೆ ಹಾನ್ಲೆ ಚಂದ್ರ ಟೆಲಿಸ್ಕೋಪ್ ಇಂಪಾರ್ಟೆಂಟ್ ಯಾಕಂತಂದರೆ ಹೈ ಆಲ್ಟಿಟ್ಯೂಡ್ ಲೊಕೇಶನ್ ಇರೋದ್ರಿಂದ ಎನ್ಶೂರ್ಸ್ ಎಕ್ಸೆಪ್ಷನಲ್ ಸೀಯಿಂಗ್ ಕಂಡೀಷನ್ಸ್, ಸಪೋರ್ಟ್ಸ್ ಕಟ್ಟಿಂಗ್ ಎಡ್ಜ್ ರಿಸರ್ಚ್ನ ಸಪೋರ್ಟ್ ಮಾಡುತ್ತೆ, ಇಂಡಿಯನ್ ಪ್ರೆಸೆನ್ಸ್ ಇನ್ ಗ್ಲೋಬಲ್ ಆಸ್ಟ್ರೋನಾಮಿಕಲ್ ರಿಸರ್ಚ್ನ ಸಪೋರ್ಟ್ ಮಾಡುತ್ತೆ, ಸ್ಟ್ರೆಂಥನ್ ಮಾಡುತ್ತೆ, ಆ್ಯಂಡ್ ಇನ್ಸ್ಪೈರ್ಸ್ ಸೈಂಟಿಫಿಕ್ ಕ್ಯೂರಿಯಾಸಿಟಿ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಟೆಕ್ನಾಲಜಿ ಇನ್ ದ ಕಂಟ್ರಿ. ವೆರಿ ಇಂಪಾರ್ಟೆಂಟ್. ಸೊ ಸಿಂಪಲ್, ಎಸ್ಪೆಷಲಿ ಇಂಪಾರ್ಟೆಂಟ್ ಫ್ರಮ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ. ಸೊ ಥರ್ಡ್ ಆರ್ಟಿಕಲ್ ಈಸ್ ಅಬೌಟ್ E20 ಫ್ಯೂಯಲ್ ಆ್ಯಂಡ್ BS3 ವೆಹಿಕಲ್ಸ್, ಕೀ ಫ್ಯಾಕ್ಟ್ಸ್, ಇಂಪ್ಯಾಕ್ಟ್ಸ್ ಆ್ಯಂಡ್ ವೇ ಫಾರ್ವರ್ಡ್. ಏನಪ್ಪ ಅಂತಂದರೆ ರೀಸೆಂಟಾಗಿ ದ ಗೌರ್ಮೆಂಟ್ ಹ್ಯಾಸ್ ಇನ್ಫಾರ್ಮ್ ದ ಪಾರ್ಲಿಮೆಂಟ್ ದ್ಯಾಟ್ ಸಮ್ BS3 ವೆಹಿಕಲ್ಸ್ ಅಂದರೆ ಭಾರತ್ ಸ್ಟೇಜ್ 3 ನಾರ್ಮ್ಸ್ ವೆಹಿಕಲ್ಸ್ ವಿಚ್ ವರ್ ಮ್ಯಾನುಫ್ಯಾಕ್ಚರ್ಡ್ ಬಿಫೋರ್ 2016 ಮೇ ರಿಕ್ವೈರ್ ರಿಪ್ಲೇಸ್ಮೆಂಟ್ ಆಫ್ ರಬ್ಬರ್ ಪಾರ್ಟ್ಸ್ ಆ್ಯಂಡ್ ಗ್ಯಾಸ್ಕೆಟ್ಸ್ ವೆನ್ ಯೂಸಿಂಗ್ E20 ಫ್ಯೂಯಲ್. ಅಂದರೆ E20 ಫ್ಯೂಯಲ್ನ ಯೂಸ್ ಮಾಡ್ಬೇಕಂತ ಪ್ರಮೋಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಆಫ್ ಇಂಡಿಯಾ. ಅಂದರೆ 20% ಇಥನಾಲ್, 80% ಪೆಟ್ರೋಲ್ ಥರ ಫ್ಯೂಯಲ್ ಯೂಸ್ ಮಾಡೋಕ್ಕಂತ ಇದ್ದಾರೆ. ಸೊ ಇದನ್ನ ಮಾಡಿದರೆ ನೀವು ನಾರ್ಮಲ್ ವೆಹಿಕಲ್ಸ್ಗೆ ಚೇಂಜಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಬಟ್ BS3 ವೆಹಿಕಲ್ಸ್ 2016ಕ್ಕಿಂತ ಮುಂಚೆ ಮ್ಯಾನುಫ್ಯಾಕ್ಚರ್ ಮಾಡಿರೋಂಥ ವೆಹಿಕಲ್ಸಲ್ಲಿ ಕೆಲವೊಂದು ಮಾಡಿಫಿಕೇಷನ್ ತೊಗೊಂಬರ್ಬೇಕಾಗಿದೆ. ಸೊ ಮಾಡಿಫಿಕೇಷನ್ ಏನಪ್ಪ ಅಂತಂದರೆ ರಬ್ಬರ್ ಪಾರ್ಟ್ಸ್ ಮತ್ತು ಗ್ಯಾಸ್ಕೆಟ್ಸ್ನ ರಿಪ್ಲೇಸ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಅಫೆಕ್ಟೆಡ್ ವೆಹಿಕಲ್ಸ್ ಯಾವುದು BS3 ಅಷ್ಟೇ. ಅಂದರೆ 2005ಇಂದ ಇಂಟ್ರೊಡ್ಯೂಸ್ ಮಾಡಿ 2016ಗಿಂತ ಮುಂಚೆ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋಂಥ ವೆಹಿಕಲ್ಸ್ ಅಷ್ಟೇ. ಸೊ ಅದೇ ಗೌರ್ಮೆಂಟ್ ಪಾರ್ಲಿಮೆಂಟ್ ಏನು ಹೇಳಿದೆ ಅಂತಂದರೆ ಇಟ್ ವಿಲ್ ಅಫೆಕ್ಟ್ ಓನ್ಲಿ BS3 ವೆಹಿಕಲ್ಸ್, ಬಟ್ ಅದು ಕಂಟಿನ್ಯೂಸ್ ಆಗಿ ಸರ್ವಿಸಿಂಗ್ ಮಾಡಿಸ್ತಾರೆ ಅಂತ ಹೇಳಿದರೆ. ಬಟ್ BS4 ಆಗಲಿ BS6 ಆಗಲಿ ಆರ್ ನ್ಯೂವರ್ ವೆಹಿಕಲ್ಸಿಂದ ನೋ ನೀಡೆಡ್ ಆಫ್ ಮಾಡಿಫಿಕೇಷನ್ ಅಂತ ಹೇಳಿದ್ದಾರೆ. ಸೊ ಫೈಂಡಿಂಗ್ಸ್ ಯಾವ್ದ್ರ ಮೇಲೆ ಅಂತಂದರೆ ಇಟ್ ಇಸ್ ಬೇಸ್ಡ್ ಆನ್ ದ ಸ್ಟಡಿ ಬೈ IOCL, IIP ಡೆಹ್ರಾಡೂನ್, CIM ಆ್ಯಂಡ್ ARAI. ಸೊ ಇದೆಲ್ಲ ಒಂದು ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ಸ್ ಅವರು ಸ್ಟಡಿ ಮಾಡಿದರೆ ಅದರ ಪ್ರಕಾರ ಓನ್ಲಿ BS3 ವೆಹಿಕಲ್ಸ್ ಸ್ವಲ್ಪ ಮಾಡಿಫಿಕೇಷನ್ ಬೇಕಾಗುತ್ತೆ. BS4, 6 ನ್ಯೂ ವೆಹಿಕಲ್ಸ್ ಮಾಡಿಫಿಕೇಷನ್ ಬೇಡ ಅಂತ ಹೇಳಿದ್ದಾರೆ. ಸೊ E20 ಫ್ಯೂಯಲ್ ಅಂದರೆ ಇಟ್ ಇಸ್ ಅ ಬ್ಲೆಂಡ್ ಆಫ್ 20% ethanol, 80% petrol. It is also part of government's national biofuel policy and ethanol blended petrol program. ಸೊ ಎಥನಾಲ್ ಪ್ರೊಡ್ಯೂಸ್ ಯಾವುದರಿಂದ ಮಾಡ್ತಾರೆ ಅಂದರೆ ಶುಗರ್ ಕೇನ್ ಮೊಲಾಸಸ್, ಶುಗರ್ ಕೇನ್ ಜ್ಯೂಸ್, ಡ್ಯಾಮೇಜ್ಡ್ ಫುಡ್ ಗ್ರೇನ್ಸ್, ಸರ್ಪ್ಲಸ್ ರೈಸ್ ಆ್ಯಂಡ್ ಮೇಜಿಂದ ಪ್ರೊಡ್ಯೂಸ್ ಮಾಡೋಕ್ಕೆ ಮಾಡ್ತಾರೆ. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ವೈ ಈಸ್ ಇಂಡಿಯಾ ಪ್ರಮೋಟಿಂಗ್ E20? ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂಡು ಪ್ರಮೋಟ್ ಮಾಡ್ತಿದ್ದಾರೆ ಅಂತಂದರೆ ಒನ್ ಈಸ್ ಎನರ್ಜಿ ಸೆಕ್ಯೂರಿಟಿ, ರೆಡ್ಯೂಸಸ್ ದ ಡಿಪೆಂಡೆನ್ಸ್ ಅಪಾನ್ ಇಂಪೋರ್ಟ್ ಆಫ್ ಕ್ರೂಡ್ ಆಯಿಲ್ಸ್. ನಾರ್ಮಲಿ ವಿ ಆರ್ ಡಿಪೆಂಡೆಂಟ್ ಅಪಾನ್ ಸೌದಿ ಅರೇಬಿಯಾ, ಇರಾನ್ ಎಕ್ಸೆಟ್ರಾ ಆರ್ ವೆಸ್ಟ್ ಏಷ್ಯನ್ ಕಂಟ್ರೀಸ್ ಫಾರ್ ಇಂಪೋರ್ಟ್ ಆಫ್ ಆಯಿಲ್. ಸೊ ಅದನ್ನು ರೆಡ್ಯೂಸ್ ಮಾಡ್ತೀವಿ. ಆಮೇಲೆ ಎನ್ವಿರಾನ್ಮೆಂಟಲ್ ಬೆನಿಫಿಟ್ಸ್ ಅಂದರೆ E20 ಇದ್ದರೆ ಕಾರ್ಬನ್ ಮೊನಾಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಅಥವಾ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಸ್ವಲ್ಪ ಕಡಿಮೆ ಇದೆ. ಸೊ ಅದು ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಫಾರ್ಮರ್ಸ್ಗೆ ಸಪೋರ್ಟ್ ಮಾಡುತ್ತೆ. ಅಂದರೆ ಸೊ ಶುಗರ್ ಕೇನ್, ಫುಡ್ ಗ್ರೇನ್ಸ್ ಎಕ್ಸೆಟ್ರಾನ E20 ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡೋದ್ರಿಂದ ಫಾರ್ಮರ್ಸ್ ಇನ್ಕಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಫಾರಿನ್ ಎಕ್ಸ್ಚೇಂಜ್ ಸೇವಿಂಗ್ಸ್, ಇಟ್ ಲೋವರ್ಸ್ ಇಂಡಿಯಾಸ್ ಆಯಿಲ್ ಇಂಪೋರ್ಟ್ ಬಿಲ್ ಆಗಲೇ ಹೇಳ್ದಂಗೆ. ಸೊ ಇಂಪೋರ್ಟ್ ಕಡಿಮೆ ಮಾಡಬೇಕಾಗುತ್ತೆ. ಆ್ಯಂಡ್ ದೆನ್ ಹೆಲ್ಪ್ಸ್ ಅಚೀವ್ ನೆಟ್ ಝೀರೋ ಗೋಲ್ಸ್. ಸೊ ಪಂಚಮಿತ್ರ, ಸೊ ಒನ್ ಆಫ್ ದ ಕೀ ಗೋಲ್ ಅಂಡರ್ ಪಂಚಮಿತ್ರ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ NDCಯಲ್ಲಿ ಯಾವುದಪ್ಪ ಅಂತಂದರೆ ನೆಟ್ ಝೀರೋ ಗೋಲ್ ಬೈ 2017 ಅಚೀವ್ ಮಾಡ್ಬೇಕಂತ ಇದೆ. ಸೊ ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಂತ. ಬಟ್ ಇಷ್ಟೆಲ್ಲ ಪಾಸಿಟಿವ್ಸ್ ಇದ್ದರೂ ಕೂಡ ಯಾಕೆ ಎಷ್ಟೊಂದು ಕ್ರಿಟಿಸೈಸ್ ಮಾಡ್ತಾರೆ ಅಂತಂದರೆ ದೇರ್ ಆರ್ ಸೋ ಮೆನಿ ಲಿಮಿಟೇಷನ್ಸ್, ಕನ್ಸರ್ನ್ಸ್ ಇದೆ. ಯಾಕಪ್ಪ ಅಂತಂದರೆ ಒನ್ ಈಸ್ ಕಂಪ್ಯಾಟಬಿಲಿಟಿ ಇಶ್ಯೂಸ್ ಇನ್ ದ ಓಲ್ಡರ್ ವೆಹಿಕಲ್ಸ್. ಆಲ್ರೆಡಿ ಹೇಳ್ದಂಗೆ BS3 ವೆಹಿಕಲ್ಸಲ್ಲಿ ಇದನ್ನ ಯೂಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇಥನಾಲ್ ಈಸ್ ಹೈಗ್ರೋಸ್ಕೋಪಿಕ್, ಅಂದರೆ ಮಾಯಿಶ್ಚರ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದರಿಂದ ಏನು ಮಾಡ್ಬೋದು, ಇಟ್ ಮೇ ಅಫೆಕ್ಟ್ ಫ್ಯೂಯಲ್ ಸಿಸ್ಟಮ್ ಇಫ್ ಸ್ಟೋರ್ಡ್ ಫಾರ್ ಲಾಂಗ್ ಪೀರಿಯಡ್ ಆಫ್ ಟೈಮ್. ಆಮೇಲೆ ಸ್ಲೈಟ್ ರಿಡಕ್ಷನ್, ಓನ್ಲಿ 3 to 5% ಫ್ಯೂಯಲ್ ಎಕಾನಮಿ ರಿಡಕ್ಸ್ ಆಗುತ್ತೆ. ಸೊ ಲೋವರ್ ಎನರ್ಜಿ ಕಂಟೆಂಟ್ ಇಂದ ಪೆಟ್ರೋಲ್. ಸೊ ಎನರ್ಜಿ ಕಂಟೆಂಟ್ ಕೂಡ ಕಡಿಮೆ ಇದೆ. ಆ್ಯಂಡ್ ನೀಡ್ ಫಾರ್ ಎಕ್ಸ್ಪೆನ್ಷನ್ ಆ್ಯಂಡ್ ಎಥನಾಲ್ ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಇನ್ಫ್ರಾಸ್ಟ್ರಕ್ಚರ್. ಸೊ ಇವಾಗ ಎಥನಾಲ್ ಇದು ಮಾಡ್ತೀರಾ ಅಂತಂದರೆ ಎಥನಾಲ್ ಪ್ರೊಡಕ್ಷನ್ ಮಾಡೋದಾಗಲಿ, ಎಥನಾಲ್ ಸ್ಟೋರ್ ಮಾಡೋದಾಗಲಿ, ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋಕ್ಕಾಗುತ್ತೆ. ಆಮೇಲೆ ಎಥನಾಲ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ರಾ ಮೆಟೀರಿಯಲ್ಸ್ ಯಾವುದಪ್ಪ ಅಂತಂದರೆ ಅಗ್ರಿಕಲ್ಚರಲ್ಸ್ ಐಟಮ್ಸ್. ಸೊ ಅಗ್ರಿಕಲ್ಚರ್ ಐಟಮ್ನ ಯೂಸ್ ಮಾಡೋದ್ರಿಂದ ಫುಡ್ ಸೆಕ್ಯೂರಿಟಿ ಇಶ್ಯೂ ಕ್ರಿಯೇಟ್ ಆಗ್ಬೋದು, ಅಥವಾ
ಹಿಡನ್ ವಾಟರ್ ವೇಸ್ಟೇಜ್ ಅಂತ ಕರೀತಾರೆ. ಹಿಡನ್ ವಾಟರ್ ವೇಸ್ಟೇಜ್ ಅಂತಂದರೆ ಸೊ ನಾರ್ಮಲಿ ಇದಕ್ಕೆ ರಾ ಮೆಟೀರಿಯಲ್ ಯಾವುದು, ಶುಗರ್ ಕೇನ್ ಏನಪ್ಪ ಅಂತಂದರೆ ಇಂಡಿಯಾದಲ್ಲಿ ಒನ್ ಆಫ್ ದ ಮೋಸ್ಟ್ ವಾಟರ್ ಇಂಟೆನ್ಸಿವ್ ಕ್ರಾಪ್ ಆಗಿದೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇಥನಾಲ್ ಪ್ರೊಡ್ಯೂಸ್ ಮಾಡ್ತೀವಿ ಅಂತಂದರೆ ಆಲ್ರೆಡಿ ನಮ್ಮಲ್ಲಿ ನೀರಿನ ಅಭಾವ ತುಂಬ ಜಾಸ್ತಿ ಇದೆ. ಸೊ ನೀರಿನ ಅಭಾವ ಜಾಸ್ತಿ ಇರುವಾಗ ಸೊ ನೀರನ್ನು ಹೆಚ್ಚಾಗಿ ಯೂಸ್ ಮಾಡಿಕೊಂಡು ಮಾಡುತ್ತಿರುವಂತಹ ಕ್ರಾಪ್ಸ್ನ ಪ್ರೊಡ್ಯೂಸ್ ಮಾಡಿದರೆ ಇಟ್ ಈಸ್ ಗೋಯಿಂಗ್ ಟು ಹ್ಯಾವ್ ಇಂಪ್ಲಿಕೇಶನ್ಸ್ ಆನ್ ಇಂಡಿಯಾಸ್ ವಾಟರ್ ಸೆಕ್ಯೂರಿಟಿ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಗೌರ್ಮೆಂಟ್ ಇನಿಷಿಯೇಟಿವ್ಸ್ ಇಲ್ಲಿವರೆಗೆ ಏನು ಮಾಡಿದ್ದಾರೆ ಅಂತಂದರೆ ನ್ಯಾಷನಲ್ ಪಾಲಿಸಿ ಇನ್ ಬಯೋಫ್ಯೂಲ್ಸ್ ಅಂತ 2018 ತೊಗೊಂಬಂದರು. ಅದನ್ನು 2022 ಅಮೆಂಡ್ಮೆಂಟ್ ಮಾಡಿದರು. ಇಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದರು. ಇಂಡಿಯಾ ಅಚೀವ್ 20% ಇಥನಾಲ್ ಬ್ಲೆಂಡಿಂಗ್ ಇನ್ ಬ್ಲೆಂಡಿಂಗ್ ಅಹೆಡ್ ಆಫ್ ದ ಟಾರ್ಗೆಟ್ 2030. ಸೊ 2030ರಲ್ಲಿ E20 ಬ್ಲೆಂಡಿಂಗ್ ಮಾಡಬೇಕಂತ ಇತ್ತು, ಬಟ್ ಅದನ್ನು 2025ರಲ್ಲಿ ಅಚೀವ್ ಮಾಡಲಾಗಿದೆ. ಆ್ಯಂಡ್ ಪ್ರಮೋಷನ್ ಆಫ್ ಫ್ಲೆಕ್ಸ್ ಫ್ಯೂಯಲ್ ಕಂಪ್ಯಾಟಿಬಿಲಿಟಿ ವೆಹಿಕಲ್ಸ್ ಕೂಡ ಮಾಡಿದ್ದಾರೆ. ಓಕೆನಾ. ಸೊ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಟೈಮ್ನ ನೋಡಬೇಕಾದ್ರೆ 2003ರಲ್ಲಿ 5% ಟಾರ್ಗೆಟ್ನ ಸೆಟ್ ಮಾಡಿದರು, 2013ರಲ್ಲಿ 10%, 2022ರಲ್ಲಿ 12%, 2030ರಲ್ಲಿ 20% ಆಗಬೇಕಾಗಿತ್ತು, ಬಟ್ ಅದನ್ನ 5 ವರ್ಷ ಮುಂಚೆನೇ ಅಚೀವ್ ಮಾಡಿದ್ದೀವಿ ನಾವು 20% ಅಂತ. ಸೊ ಇಷ್ಟೊಂದು ಹ್ಯಾಪಜಾರ್ಡ್ಲಿ ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಮಾಡ್ತಾ ಇದ್ದೀರಾ ಅಂತ ಕ್ರಿಟಿಸಿಸಮ್. ಸೊ ಇಂಪ್ಯಾಕ್ಟ್ ಏನಪ್ಪ ಅಂತಂದರೆ ಆಗಲೇ ಹೇಳ್ದಂಗೆ ಇಂಪೋರ್ಟ್ ಬಿಲ್ ಕಡಿಮೆ ಆಗುತ್ತೆ, ಎಮಿಷನ್ಸ್ ಕಡಿಮೆ ಆಗುತ್ತೆ, ರೂರಲ್ ಎಕಾನಮಿ ಬೂಸ್ಟ್ ಆಗುತ್ತೆ, ಎನರ್ಜಿ ಸೆಕ್ಯೂರಿಟಿ ಇಂಪ್ರೂವ್ ಆಗುತ್ತೆ, ಸಪೋರ್ಟ್ ಸಸ್ಟೈನಬಲ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಟಾಪಿಕ್ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನಿಮಗೆ. ವಿತ್ ರೆಫರೆನ್ಸ್ ಟು E20 ಫ್ಯೂಯಲ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. E20 consists of 20% ethanol, 80% petrol. BS4 engines require engine modification to use E20. Ethanol blending helps reduce India's dependence on the crude oil imports, etc. So which of the above statements are correct ಅಂತ ಕೇಳ್ತಾ ಇದ್ದಾರೆ. 1 only, 1 and 2, 2 and 3, 1 and 3. ಸೊ ಇದನ್ನ ಪಾಸ್ ಮಾಡಿ ವಿಡಿಯೋನ ಪಾಸ್ ಮಾಡಿ ಆನ್ಸರ್ನ ಮಾಡೋದಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ದ ಹಿಂದೂ ಅಲ್ಲಿ ಬಂದಿರುವಂಥ ಫ್ರಂಟ್ ಪೇಜಲ್ಲಿ ಏನು ಆರ್ಟಿಕಲ್ ಅಂತಂದರೆ US Senate ಫಾಸ್ಟ್ ಟ್ರ್ಯಾಕ್ಸ್ ಬಿಲ್ ಟು ಇಂಪೋಸ್ 100% ಟ್ಯಾರಿಫ್ ಆನ್ ಇಂಡಿಯಾ ಓವರ್ ರಷ್ಯನ್ ಆಯಿಲ್ ಇಂಪೋರ್ಟ್ಸ್. ಏನಪ್ಪ ಅಂತಂದರೆ ರೀಸೆಂಟಾಗಿ US Senateಲ್ಲಿ 86-12 ಆಗಿ ವೋಟ್ ಆಗಿದೆ. ಆ ವೋಟಿಂಗ್ ಪ್ರಕಾರ ರಷ್ಯಾ ಲಿಂಡ್ಸೆ ಓ ಗ್ರಹಾಮ್ ಸ್ಯಾಂಕ್ಷನಿಂಗ್ ರಷ್ಯಾ ಆ್ಯಂಡ್ ಇರಾನ್ ಆ್ಯಕ್ಟ್ ಆಫ್ 2026 ಅಂತ ಆ್ಯಕ್ಟ್ನ ಪಾಸ್ ಮಾಡಿದ್ದಾರೆ. ಇದ್ರ ಪ್ರಕಾರ ಇಟ್ ಸೀಕ್ಸ್ ಅಪ್ ಟು 100% ಟ್ಯಾರಿಫ್ ಆನ್ ಟಾಪ್ ಬೈಯರ್ಸ್ ಆಫ್ ರಷ್ಯನ್ ಆಯಿಲ್ ಆ್ಯಂಡ್ ಗ್ಯಾಸ್ ಇನ್ಕ್ಲೂಡಿಂಗ್ ಇಂಡಿಯಾ. ಸೊ ರಷ್ಯಾ ಮತ್ತು ಇರಾನಿಂದ ಆಯಿಲ್ ಮತ್ತು ಗ್ಯಾಸ್ನ ಬೈ ಮಾಡ್ತಿದ್ರಂದರೆ ನಿಮ್ಮ ಮೇಲೆ 100% ಟ್ಯಾರಿಫ್ ಸ್ಯಾಂಕ್ಷನ್ ಹಾಕ್ತೀವಿ ಅಂತ USA ದವರು ಅನೌನ್ಸ್ ಮಾಡಿದ್ದಾರೆ. ಆ USA ಒಂದು ಲಾ ಕೂಡ ತೊಗೊಂಡಿದ್ದಾರೆ. ಅನೌನ್ಸ್ ಅಷ್ಟೇ ಅಲ್ಲ, ಎಕ್ಸಿಕ್ಯೂಟಿವ್ ಆ್ಯಕ್ಷನ್ ಅಲ್ಲ, ಲಾನೇ ತೊಗೊಂಬಂದಿದ್ದಾರೆ ಇವಾಗ. ಸೊ ಬಿಲ್ ಪ್ರಕಾರ ಅಂತಂದರೆ ಇಟ್ ಈಸ್ ಅ ಬೈಪಾರ್ಟಿಸನ್ ಆ್ಯಕ್ಟ್. ಅಂದರೆ ಕೆಲವೊಂದು ಕಂಟ್ರಿಗೆ ಅಲೋ ಮಾಡುತ್ತೆ, ಕೆಲವೊಂದು ಕಂಟ್ರಿಗೆ ಅಲೋ ಮಾಡಲ್ಲ. ಏನಪ್ಪ ಅಂತಂದರೆ ಟು ಡಿಪ್ರೈವ್ ಪುಟಿನ್ ಆರ್ ರಷ್ಯಾ ಆಫ್ ರೆವೆನ್ಯೂ ಫೈನಾನ್ಸಿಂಗ್ ರಷ್ಯಾಸ್ ವಾರ್ ಅಗೇನ್ಸ್ಟ್ ಯುಕ್ರೇನ್. ಸೊ ರಷ್ಯಾ ಇಷ್ಟು ಈ ವರ್ಷ ಆದರೂ ಕೂಡ ವಾರ್ನ ಹೆಂಗೆ ಕಂಟಿನ್ಯೂ ಮಾಡ್ತಿದೆ ಅಂದರೆ ಬಿಕಾಸ್ ಆಫ್ ಆಯಿಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಆಯಿಲಿಂದ ಬರುವಂಥ ಪ್ರಾಫಿಟ್ನ ಕಟ್ ಮಾಡಿದರೆ ರಷ್ಯಾ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡೋದನ್ನು ಕಡಿಮೆ ಮಾಡುತ್ತೆ ಅಂತ ಏಮ್ ಇದ್ರದ್ದು. ಟಾರ್ಗೆಟ್ಸ್ ರಷ್ಯಾಸ್ ಪೊಲಿಟಿಕಲ್ ಲೀಡರ್ಶಿಪ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಎನರ್ಜಿ ಸೆಕ್ಟರ್ ಆ್ಯಂಡ್ ಸ್ಯಾಂಕ್ಷನ್ಸ್, ಇವೇಷನ್ ನೆಟ್ವರ್ಕ್ಸ್, ಎಕ್ಸೆಟ್ರಾ. So it uses targeted tariffs to pressure the world's largest purchasers of Russian energy to reduce dependence on Moscow. ಇನ್ ಕೇಸ್ ನೀವು ರಷ್ಯಾದಲ್ಲಿ ಬೈ ಮಾಡ್ತಿದ್ರೆ ಆಯಿಲ್ ಅಂತಂದರೆ ನಿಮ್ಮ ಮೇಲೆ ಸ್ಯಾಂಕ್ಷನ್ ಹಾಕ್ತೀವಿ. ಸ್ಯಾಂಕ್ಷನ್ ಬೇಡ ಅಂತಂದರೆ ರಷ್ಯಾದಿಂದ ಆಯಿಲ್ನ ಬೈ ಮಾಡೋದನ್ನ ಕಡಿಮೆ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಕೀ ಪ್ರೊವಿಷನ್ಸ್ ಏನಪ್ಪ ಅಂತಂದರೆ 100% ಟ್ಯಾರಿಫ್ ಆನ್ ಟಾಪ್ 5 ಪರ್ಚೇಸರ್ಸ್ ಆಫ್ ರಷ್ಯನ್ ಕ್ರೂಡ್ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಬಟ್ ಇದರಲ್ಲಿ ಒಂದು ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಎಕ್ಸಂಪ್ಷನ್ ಏನಂತಂದರೆ ನಿಮ್ಮ ಟೋಟಲ್ ಇಂಪೋರ್ಟಿಂಗ್ ಇಫ್ ಇಟ್ ಈಸ್ ಲೆಸ್ ದೆನ್ 15% ಆಫ್ ನ್ಯಾಚುರಲ್ಸ್ ರಷ್ಯಾಸ್ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಟೇಕಿಂಗ್ ಸಿಗ್ನಿಫಿಕೆಂಟ್ ಸ್ಟೆಪ್ಸ್ ಟು ರೆಡ್ಯೂಸ್ ದರ್ ಇಂಪೋರ್ಟ್ಸ್ ಅಂದರೆ ನಿಮಗೆ ಸ್ಯಾಂಕ್ಷನ್ ಹಾಕೋದಿಲ್ಲ. ಅಂದರೆ ನೀವು ಕಂಟ್ರೀಸ್ ಇದ್ದೀರಾ ಬಟ್ ಓನ್ಲಿ ಲೆಸ್ ದೆನ್ 15% ಆಫ್ ರಷ್ಯಾ ನ್ಯಾಚುರಲ್ ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀರಾ, ಆಮೇಲೆ ಆ್ಯಕ್ಟಿವ್ಲಿ ಸ್ಟೆಪ್ಸ್ ತೊಗೋತಿದ್ದೀರಾ ಅದನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅಂತಿದ್ರೆ ನಿಮ್ಮ ಮೇಲೆ ಸ್ಯಾಂಕ್ಷನ್ ಹಾಕೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಬೇಸಿಕಲಿ ಅಂತಂದರೆ ಇಟ್ ಈಸ್ ಜಸ್ಟ್ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ ಮಾಡಿರುವಂಥ ಲಾ ಇದು. ಯಾಕಂದರೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ ಕೂಡ ರಷ್ಯಾದಿಂದ ಆಯಿಲ್ನ ಬೈ ಮಾಡ್ತಾರೆ, ಬಟ್ ಟೋಟಲ್ ಆಯಿಲ್ನ ಅವರೇ ಪ್ರೊಡ್ಯೂಸ್ ಮಾಡ್ಕೊಳ್ತಾರೆ, ಉಳಿದಿರೋದನ್ನು ರಷ್ಯಾದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಅದರಲ್ಲಿ 15% ಕ್ಲಾಸ್ ಹಾಕಿದ್ರೆ ಅಂದರೆ ಯುರೋಪಿಯನ್ ಯೂನಿಯನ್ ಕಂಟ್ರೀಸ್, ಮೋಸ್ಟ್ ಆಫ್ ದಿ ಯುರೋಪಿಯನ್ ಕಂಟ್ರೀಸ್ ಅದರಿಂದ ಎಕ್ಸೆಂಪ್ಟ್ ಆಗುತ್ತೆ. ಸೊ ಹೇಳ್ದಂಗೆ ಸೆವರಲ್ ಯುರೋಪಿಯನ್ ಕಂಟ್ರೀಸ್ ಇಂಪೋರ್ಟಿಂಗ್ ರಷ್ಯನ್ ಆಯಿಲ್ ವಿಯಾ ಪೈಪ್ಲೈನ್ಸ್ ಆ್ಯಂಡ್ LNGs ಮೇ ಬೆನಿಫಿಟ್ ಫ್ರಮ್ ದಿಸ್ ಕಾರ್ವ್ ಔಟ್ ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಇಂಡಿಯಾ ಯಾಕೆ ಫೋಕಸಲ್ಲಿದೆ ಅಂತಂದರೆ ಚೈನಾ ಬೈಸ್ ಅಪ್ರಾಕ್ಸಿಮೇಟ್ಲಿ 47-50% ಆಫ್ ರಷ್ಯಾಸ್ ಕ್ರೂಡ್ ಆಯಿಲ್, ಇಂಡಿಯಾ ಬೈಸ್ 36-38%. ಸೊ ಟಾಪ್ 5 ಟಾಪ್ 2 ಯಾವ ಕಂಟ್ರೀಸು ಇಂಡಿಯಾ ಮತ್ತು ಚೈನಾ ಇದೆ. ಸೊ ರಷ್ಯನ್ ಆಯಿಲ್ ಇನ್ ಇಂಡಿಯಾಸ್ ಟೋಟಲ್ ಆಯಿಲ್ ಇಂಪೋರ್ಟ್ಸ್ ಎಷ್ಟು ಅಂತಂದರೆ ಮೇ 2026 ಮೋರ್ ದೆನ್ 40% ಇತ್ತು, ಜೂನ್ 2026 ಮೋರ್ ದೆನ್ 0.5% ಇದೆ. ಸೊ ಹಾಗಾಗಿ ಇಂಡಿಯಾ ಈಸ್ ಗೋಯಿಂಗ್ ಟು ಅಟ್ರಾಕ್ಟ್ ಎಷ್ಟು 100% ಟ್ಯಾರಿಫ್ ಫ್ರಮ್ ಯಾರು USA. ಓಕೆ, ವಾಟ್ಸ್ ಅಟ್ ಸ್ಟೇಕ್ ಫಾರ್ ಇಂಡಿಯಾ.
ರಷ್ಯನ್ ಕ್ರೂಡ್ ಆಯಿಲ್ ಇಂಡಿಯಾಗೆ ಡಿಸ್ಕೌಂಟೆಡ್ ರೇಟಲ್ಲಿ ಸಿಗ್ತಾ ಇದೆ. ಸೊ ಇಟ್ ಹ್ಯಾಸ್ ಲೋವರ್ಡ್ ಇಂಡಿಯಾಸ್ ಇಂಪೋರ್ಟ್ ಬಿಲ್, ತುಂಬ ಇಂಪೋರ್ಟ್ ಬಿಲ್ನ ಕಡಿಮೆ ಮಾಡಿದೆ, ಆ್ಯಂಡ್ ಸ್ಟ್ರೆಂಥೆನ್ಡ್ ಎನರ್ಜಿ ಸೆಕ್ಯೂರಿಟಿ ಆ್ಯಂಡ್ ಹೆಲ್ಪ್ ಟು ಕಂಟೈನ್ ಇನ್ಫ್ಲೇಷನ್. ಬಟ್ ಇವಾಗ ಏನಾಗ್ತಾ ಇದೆ, ಇಂಡಿಯಾ ಹ್ಯಾಸ್ ಟು ಮೇಕ್ ಅ ಚಾಯ್ಸ್ ಏನು, ಒಂದು ತಮ್ಮ ಎಕ್ಸ್ಪೋರ್ಟರ್ಸ್ ಟು USA ಮೇಲೆ ನೋಡೋದಾ, ಅಥವಾ ತಮ್ಮ ಇಂಪೋರ್ಟ್ ಬಿಲ್ಸ್ನ ಕಡಿಮೆ ಮಾಡ್ಕೊಳ್ಳೋದಾ, ಅಥವಾ ಜಾಸ್ತಿ ಮಾಡೋದ್ರ ಬಗ್ಗೆ ನೋಡಬೇಕಾ. ಸೊ ಚಾಯ್ಸ್ ಹ್ಯಾಸ್ ಟು ಬಿ ಮೇಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ USA, ರಷ್ಯಾ ಆ್ಯಂಡ್ USA ಅಂತ ಹೇಳ್ಬೋದು. ಓಕೆ, ಇಂಡಿಯಾಸ್ ರೆಸ್ಪಾನ್ಸ್ ಏನಂತಂದರೆ ಯೂನಿಯನ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಮಿನಿಸ್ಟರ್ ಪಿಯೂಷ್ ಗೋಯಲ್ ಏನು ಹೇಳಿದ್ರು ಅಂದರೆ, ದ ಫಸ್ಟ್ ಟ್ರಾಂಚ್ ಆಫ್ ಬೈಲಾಟರಲ್ ಟ್ರೇಡ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ದ US ವಿಲ್ ಕಮ್ ಇನ್ ಟು ಆಪರೇಷನ್ ಆಸ್ ಸೂನ್ ಆಸ್ ದ US ಎನ್ಶೂರ್ಸ್ ಇಂಡಿಯಾ ಗೆಟ್ಸ್ ಕಂಪೇರೇಟಿವ್ ಅಡ್ವಾಂಟೇಜ್. ಓಕೆನಾ. ಸೊ ಆಲ್ರೆಡಿ ಟ್ರೇಡ್ ಟ್ಯಾಕ್ಸ್ ಮಾಡಿದ್ರೆ ಇವಾಗ ಟ್ರೇಡ್ ಟ್ಯಾಕ್ಸ್ ಮೇಲೆ ಹೋಲ್ಡ್ ಹಾಕುವಂಥ ಚಾನ್ಸಸ್ ಇದೆ. ಸೊ ಟೈಮ್ಲೈನ್ ಅಂತಂದರೆ, ಒರಿಜಿನಲ್ ಬಿಲ್ ವಾಸ್ ಇಂಟ್ರೊಡ್ಯೂಸ್ ವಿತ್ 500% ತಾರೀಫ್ ಪ್ರಪೋಸಲ್ ಇನ್ 2026 ಜೂನ್ ಒಳಗಡೆ 100% ಅಂತ ಮಾಡಿದರು. 2026 ಒಳಗಡೆ ಸೆನೆಟ್ ವೋಟ್ ಮಾಡಿದರೆ ಇವಾಗ ನೆಕ್ಸ್ಟ್ ಫುಲ್ ಸೆನೆಟ್ ಡಿಬೇಟ್ ಇರುತ್ತೆ, ಹೌಸ್ ಕನ್ಸಿಡರೇಷನ್ ಎಲ್ಲ ಆಗುತ್ತೆ. ಸೊ ಪೊಟೆನ್ಷಿಯಲ್ ಇಂಪ್ಯಾಕ್ಟ್ ಏನಾಗುತ್ತೆ, ಹೈಯರ್ ಇಂಪೋರ್ಟ್ ಕಾಸ್ಟ್ ಆಗುತ್ತೆ, ರೈಸ್ ಇನ್ ಆಯಿಲ್ ಪ್ರೈಸಸ್, ಇಂಪ್ಯಾಕ್ಟ್ ಆನ್ ದ ಇನ್ಫ್ಲೇಷನ್, ಪ್ರೆಷರ್ ಆನ್ ದ ಕರೆಂಟ್ ಅಕೌಂಟ್ ಆ್ಯಂಡ್ ಎನರ್ಜಿ ಸೆಕ್ಯೂರಿಟಿ ಚಾಲೆಂಜಸ್, ಆ್ಯಂಡ್ ಆಲ್ಸೋ ಇಂಡಿಯನ್ ಎಕ್ಸ್ಪೋರ್ಟ್ಸ್ ವಿಲ್ ಬಿಕಮ್ ಅನ್ಕಾಂಪಿಟೇಟಿವ್ ಇನ್ ಎಲ್ಲಿ USA ಮಾರ್ಕೆಟಲ್ಲಿ. ಓಕೆ, ಸೊ ದಟ್ ಈಸ್ ವಾಟ್ ಇಸ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಆರ್ಟಿಕಲ್. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ ವೆರಿ ಇಂಟ್ರೆಸ್ಟಿಂಗ್ ಆರ್ಟಿಕಲ್ ಇದು. ದಾನವೀರ್ ಇನಿಷಿಯೇಟಿವ್ ಬಗ್ಗೆ ಮಾತಾಡುತ್ತೆ. ಏನಂದರೆ ರೀಸೆಂಟಾಗಿ ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಹ್ಯಾಸ್ ಲಾಂಚ್ಡ್ ದಾನವೀರ್ ಇನಿಷಿಯೇಟಿವ್. ಸೊ ಸಿಂಪಲಾಗಿ ಹೇಳ್ಬೇಕಂತಂದರೆ ಇಟ್ ಈಸ್ ಅ ಸಿಟಿಸನ್ ಪಾರ್ಟಿಸಿಪೇಷನ್ ಇನಿಷಿಯೇಟಿವ್. ಏನು ಮಾಡುತ್ತಂತಂದರೆ, ಯಾರಾದರೂ ಸಿಟಿಸನ್ಸ್ ಇಂಡಿವಿಜುವಲ್ಸ್ ವಾಲಂಟರಿಯಾಗಿ ಪಂಚಾಯತ್ಗೆ ಕಂಪ್ಯೂಟರ್ನ ಕಾಂಟ್ರಿಬ್ಯೂಟ್ ಮಾಡ್ತೀರಾ, ಕಂಪ್ಯೂಟರ್ನ ಲೋನ್ ಮಾಡ್ತೀರಾ, ಕಂಪ್ಯೂಟರ್ನ ಡೊನೇಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡೊನೇಟ್ ಥ್ರೂ ದಿಸ್ ದಾನವೀರ್ ಇನಿಷಿಯೇಟಿವ್ ಅಂತ. ಓಕೆನಾ. ಸೊ ನಾರ್ಮಲ್ ಸಿಟಿಸನ್ ಕ್ಯಾನ್ ಡೊನೇಟ್ ಕಂಪ್ಯೂಟರ್ ಟು ಯಾರಿಗೆ, ಟು ಪಂಚಾಯತ್ಸ್. ಸೊ ಇಟ್ ವಿಲ್ ಬಿ ಡನ್ ಥ್ರೂ ಮೇರಿ ಪಂಚಾಯತ್ ಮೊಬೈಲ್ ಅಪ್ಲಿಕೇಶನ್ ಟು ಸ್ಟ್ರೆಂಥನ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಟ್ ದ ಗ್ರಾಸ್ ರೂಟ್ಸ್. ವೆರಿ ಇಂಪಾರ್ಟೆಂಟ್. ಈ ವರ್ಷ ಮೇನ್ಸ್ ಬರೀತಿರುವಂಥವ್ರಿಗೆ ಈ ದಾನವೀರ್ ಇನಿಷಿಯೇಟಿವ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ಈಸ್ ಅನ್ ಇನಿಷಿಯೇಟಿವ್ ಆಫ್ ಮಿನಿಸ್ಟ್ರಿ ಆಫ್ ಪಂಚಾಯತ್ ಡೆವಲಪ್ಡ್ ಇನ್ ಕೊಲಾಬ್ರೇಷನ್ ವಿತ್ ನ್ಯಾಷನಲ್ ಇನ್ಫಾರ್ಮೇಟಿಕ್ಸ್ ಸೆಂಟರ್ಸ್ ಆ್ಯಂಡ್ DG HART ಅಂತ. ಸೊ ಯಾವ ಥರ ವರ್ಕ್ ಆಗುತ್ತೆ, ಯು ಹ್ಯಾವ್ ಟು ಓಪನ್ ಮೇರಿ ಪಂಚಾಯತ್ ಆ್ಯಪ್ ಓಪನ್ ಮಾಡಿ, ಅದರಲ್ಲಿ ಪ್ರೀ ಅಪ್ರೂವ್ಡ್ ಕಂಪ್ಯೂಟರ್ ಬಂಡಲ್ನ ಸೆಲೆಕ್ಟ್ ಮಾಡಿ, ಡೆಲಿವರಿ ಡೀಟೇಲ್ಸ್ ಆ್ಯಂಡ್ ಡೆಲಿವರಿ ಡೀಟೇಲ್ಸ್ ಎಕ್ಸೆಟ್ರಾ ಬಿ ಆಟೋಫಿಲ್ ಆಗುತ್ತೆ, ಸ್ಪೆಸಿಫಿಕೇಶನ್ ಕೊಡುತ್ತೆ, ಡಿಸ್ಪ್ಯಾಟ್ ಆ್ಯಂಡ್ ವಿಟ್ ಬಿ ಇನ್ಸ್ಟಾಲ್ಡ್ ಇನ್ ದ ಗ್ರಾಮ ಪಂಚಾಯತ್, ಆ್ಯಂಡ್ ಫೈನಲಿ ಟ್ರ್ಯಾಕ್ ಡೊನೇಷನ್ ಆ್ಯಂಡ್ ರಿಸೀವ್ ಡಿಜಿಟಲ್ ಸರ್ಟಿಫಿಕೇಟ್. ಸೊ ದಾನವೀರ್ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ನಿಮಗೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಎಂಡ್ ಟು ಎಂಡ್ ಡಿಜಿಟಲ್ ಆ್ಯಂಡ್ ವೆರಿಫಿಕೇಷನ್ ಮೆಕ್ಯಾನಿಸಮ್ ಇರುತ್ತೆ, ಥ್ರೂ ವಿಚ್ ಸಿಟಿಸನ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್ ಕ್ಯಾನ್ ಕಾಂಟ್ರಿಬ್ಯೂಟ್ ಟುವರ್ಡ್ಸ್ ಟೆಕ್ನಾಲಜಿ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ನೀಡ್ಸ್ ಆಫ್ ದ ಗ್ರಾಮ ಪಂಚಾಯತ್. ಸೊ ಎಲ್ಲದರಲ್ಲೂ ಕೂಡ ಗೌರ್ಮೆಂಟ್ ಕೆನಾಟ್ ಪ್ರೊವೈಡ್ ಟೆಕ್ನಾಲಜಿ ಆ್ಯಕ್ಸೆಸ್. ಸೊ ಇದರಲ್ಲಿ ಪ್ರೈವೇಟ್ ಪಾರ್ಟಿಸಿಪೇಷನ್ ಕೂಡ ಇಂಪ್ರೂವ್ ಮಾಡೋದಕ್ಕೋಸ್ಕರ ತೊಗೊಂಬಂದಿರುವಂತಹ ಸ್ಕೀಮೇ ದಾನವೀರ್ ಸ್ಕೀಮ್. ಸೊ ಮೇರಿ ಪಂಚಾಯತ್ ಆ್ಯಪ್ ಇರುತ್ತೆ, ಡೋನರ್ಸ್ ಪ್ರೀ ಅಪ್ರೂವ್ಡ್ ಕಂಪ್ಯೂಟರ್ ಬಂಡಲ್ಸ್ ಇರುತ್ತೆ. ಸೊ ಅದನ್ನು ಪರ್ಟಿಕ್ಯುಲರ್ ಸ್ಪೆಸಿಫಿಕೇಷನ್ಸ್ ಥ್ರೂ ಬೇರೆ ಬೇರೆ ಜಾಗದಲ್ಲಿ ಅದನ್ನ ಸೆಂಡ್ ಮಾಡ್ಬೋದು. ಸೊ ಸಿಗ್ನಿಫಿಕೆನ್ಸ್ ಏನಪ್ಪ ಅಂತಂದರೆ, ಮೀನಿಂಗ್ಫುಲ್ ಪಾರ್ಟಿಸಿಪೇಷನ್ ಆಫ್ ದ ಸಿಟಿಸನ್ಸ್ ಆ್ಯಂಡ್ ಆರ್ಗನೈಸೇಷನ್ಸ್ ರೂರಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ಸಿಟಿಸನ್ಸ್ ವಿಲ್ ಆಲ್ಸೋ ಬಿ ಪಾರ್ಟ್ ಆಫ್ ಡೆವಲಪ್ಮೆಂಟ್ ನೌ. ಓಕೆ, ಸಿಟಿಸನ್ಸ್ ಆಸ್ ಪಾರ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಅಟ್ ದ ಗ್ರಾಸ್ ರೂಟ್ ಲೆವೆಲ್ ತುಂಬ ಸ್ಟ್ರೆಂಥನ್ ಆಗುತ್ತೆ. ವೆರಿ ನೆಸಸರಿ ಕೂಡ ಇದೆ ಇವಾಗ. ಆ್ಯಂಡ್ ವಿಷನ್ ಆಫ್ ದ ಡಿಜಿಟಲಿ ಎಂಪವರ್ಡ್ ಸೆಲ್ಫ್ ರಿಲಯಂಟ್ ಆ್ಯಂಡ್ ಇನ್ಕ್ಲೂಸಿವ್ ರೂರಲ್ ಇಂಡಿಯಾನ ಅಚೀವ್ ಮಾಡುವಂಥ ಚಾನ್ಸ್ ಸಿಗುತ್ತೆ. ಆ್ಯಂಡ್ ಹೆಲ್ಪ್ಸ್ ಗ್ರಾಮ ಪಂಚಾಯತ್ ಟು ಡೆಲಿವರ್ ಬೆಟರ್ ಸರ್ವಿಸಸ್, ಇನ್ಕ್ರೀಸ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಇಂಪ್ರೂವ್ ಗವರ್ನೆನ್ಸ್. ಸೊ ವೆರಿ ಇಂಪಾರ್ಟೆಂಟ್. So small contributions today will result in big transformation tomorrow. So be a Danveer, empower rural India ಅಂತ ಒಂದು ಟ್ಯಾಗ್ ಲೈನ್ ಇದೆ ಅದರದ್ದು. ನೆಕ್ಸ್ಟ್ ಆರ್ಟಿಕಲ್ ಯಾವುದಪ್ಪ ಅಂತಂದರೆ, ILO ಕನ್ವೆನ್ಷನ್ ನಂಬರ್ 193 ಆ್ಯಂಡ್ ಡೀಸೆಂಟ್ ವರ್ಕ್ ಇನ್ ದ ಪ್ಲಾಟ್ಫಾರ್ಮ್ ಎಕಾನಮಿ. ಯಾಕೆ ನ್ಯೂಸಲ್ಲಿದೆ ಅಂತಂದರೆ, ಜೂನ್ 12, 2025 ಜನೀವಾ ಅಲ್ಲಿ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಕಾನ್ಫರೆನ್ಸ್ ಅಡಾಪ್ಟೆಡ್ ಕನ್ವೆನ್ಷನ್ ನಂಬರ್ 193. ವೆರಿ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಳ್ಳಿ. ಕನ್ವೆನ್ಷನ್ ನಂಬರ್ 193 ಇದೇನಪ್ಪ ಅಂತಂದರೆ, ಇಟ್ ಈಸ್ ವರ್ಲ್ಡ್ಸ್ ಫಸ್ಟ್ ಬೈಂಡಿಂಗ್ ಗ್ಲೋಬಲ್ ಟ್ರೀಟಿ ಫಾರ್ ರೈಡರ್, ಡ್ರೈವರ್, ಪಿಕರ್ ಆ್ಯಂಡ್ ಡಾಟಾ ಲೇಬರರ್ ಹೂ ಅರ್ನ್ಸ್ ಥ್ರೂ ಎನ್ ಆ್ಯಪ್. ಸೊ ಇಟ್ ಈಸ್ ಬೇಸಿಕ್ಲಿ ಟಾಕಿಂಗ್ ಅಬೌಟ್ ಗಿಗ್ ಎಕಾನಮಿ ಆರ್ ಇಟ್ ಈಸ್ ಟಾಕಿಂಗ್ ಅಬೌಟ್ ಪ್ಲಾಟ್ಫಾರ್ಮ್ ಎಕಾನಮಿ. ಓಕೆ, ಪ್ಲಾಟ್ಫಾರ್ಮ್ ಎಕಾನಮಿಲಿ ವರ್ಕ್ ಮಾಡ್ತಿರುವಂಥ ಗಿಗ್ ಎಂಪ್ಲಾಯೀಸ್ ಅಥವಾ ಪ್ಲಾಟ್ಫಾರ್ಮ್ ಎಂಪ್ಲಾಯೀಸಿಗೆ ಸೆಕ್ಯೂರಿಟಿ ಕೊಡೋದಕ್ಕೋಸ್ಕರ ಬಂದಿರುವಂಥ ಕನ್ವೆನ್ಷನ್ ಇದು. ಸೊ ಇದರಲ್ಲಿ 406 ಮೆಂಬರ್ಸ್ ವೋಟೆಡ್ ಇನ್ ಫೇವರ್, 18 ಅಗೇನ್ಸ್ಟ್ ಆ್ಯಂಡ್ 36 ಅಬ್ಸ್ಟೆನ್ಷನ್ಸ್. ಅಂದರೆ ವೋಟ್ ಮಾಡಲಿಲ್ಲ, ಫೇವರ್ ಆಗೋ ಮಾಡಿಲ್ಲ, ಅಗೇನ್ಸ್ಟ್ ಆಗೋ ಮಾಡಿಲ್ಲ. ಸೊ ಇದರಲ್ಲಿ 36ಅಲ್ಲಿ ಒನ್ ಆಫ್ ದ ಮೆಂಬರ್ ಯಾರಪ್ಪ ಅಂತಂದರೆ ನಮ್ಮ ಇಂಡಿಯಾ. ಅದಕ್ಕೆ ನ್ಯೂಸಲ್ಲಿದೆ. ಸೊ ಇಂಡಿಯಾ ಅಬ್ಸ್ಟೆಂಡ್, ಎಂಪ್ಲಾಯರ್ ಆ್ಯಂಡ್ ವರ್ಕರ್ ಡೆಲಿಗೇಟ್ಸ್ ವೋಟೆಡ್ ಇನ್ ಫೇವರ್, ಬಟ್ ಇಂಡಿಯಾ ಅಬ್ಸ್ಟೆಂಡ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ issue. So abstention is not particularly results in neutrality. It is a decision to keep distance from a treaty. Millions of workers waited 2 years to win ಅಂತ ಹೇಳ್ತಾ ಇದ್ದಾರೆ. ಸೊ ಏನಪ್ಪ ಅಂತ ನೋಡ್ಕೊಂಬರೋಣ. ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ ವಾಟ್ ಈಸ್ ದಿಸ್ ಕನ್ವೆನ್ಷನ್ 193 ಅಂದರೆ. ಸೊ ಇಟ್ ಎಕ್ಸ್ಟೆಂಡ್ಸ್ ಅ ಫ್ಲೋರ್ ಆಫ್ ರೈಟ್ಸ್ ಟು ಯಾರಿಗೆ, ಪ್ಲಾಟ್ಫಾರ್ಮ್ ವರ್ಕರ್ಸ್ ರಿಗಾರ್ಡ್ಲೆಸ್ ಆಫ್ ದ ಕ್ಲಾಸಿಫಿಕೇಷನ್. ಎಂಪ್ಲಾಯಿನ, ಇಂಡಿಪೆಂಡೆಂಟ್ ಪಾರ್ಟ್ನರ್ ಎಕ್ಸೆಟ್ರಾ ಡಸಂಟ್ ಮ್ಯಾಟರ್. ಅವರೆಲ್ಲರಿಗೂ ಕೆಲವೊಂದು ರೈಟ್ಸ್ನ ಕೊಡೋದಕ್ಕೆ ಮುಂದಾಗಿದೆ. ಸೊ ಯಾವ ರೈಟ್ಸ್ ಕೊಡುತ್ತೆ, ಯಾವ ಪ್ರೊಟೆಕ್ಷನ್ ಕೊಡುತ್ತೆ ಅಂದರೆ,
ಪೇ ಆ್ಯಸ್ ಪರ್ ದ ಸ್ಟ್ಯಾಟ್ಯುಟರಿ ಆರ್ ನೆಗೋಷಿಯೇಟೆಡ್ ಮಿನಿಮಮ್. ಸೊ ಅಟ್ಲೀಸ್ಟ್ ಮಿನಿಮಮ್ ಅಮೌಂಟ ಪೇ ಮಾಡಲೇಬೇಕು. ಆ್ಯಂಡ್ ಪೇ ಔಟ್ ಆನ್ ಟೈಮ್ ಇರಬೇಕು. ಆಕ್ಯುಪೇಷನಲ್ ಸೇಫ್ಟಿ ಆ್ಯಂಡ್ ಹೆಲ್ತ್ ಕೊಡಬೇಕಾಗುತ್ತೆ ಅವರಿಗೆ. ಸೋಷಲ್ ಸೆಕ್ಯೂರಿಟಿ ಆನ್ ಟರ್ಮ್ಸ್ ನೋ ಲೆಸ್ ಫೇವರೇಬಲ್ ದನ್ ದ ಕಂಪೇರಬಲ್ ವರ್ಕರ್ಸ್ ಅಂತ ಹೇಳಿದೆ. ಓಕೆನಾ, ವೆರಿ ಇಂಪಾರ್ಟೆಂಟ್ ಕನ್ವೆನ್ಷನ್ ಅಂತ ಹೇಳ್ಬೋದು. ಇಟ್ ಈಸ್ ಗೇಮ್ ಚೇಂಜಿಂಗ್ ಇದೆ. ಇದರಲ್ಲಿ ಕೆಲವೊಂದು ಪ್ರೊವಿಷನ್ಸ್, ಎಸ್ಪೆಷಲಿ ಆಲ್ಗೊರಿದಮಿಕ್ ಮ್ಯಾನೇಜ್ಮೆಂಟ್ ಏನು ಹೇಳಿದೆ ಅಂದರೆ, ಪ್ಲಾಟ್ಫಾರ್ಮ್ಸ್ ಮಸ್ಟ್ ಡಿಸ್ಕ್ಲೋಸ್ ಸಿಗ್ನಿಫಿಕೆಂಟ್ ಆಟೋಮೇಟೆಡ್ ಡಿಸಿಷನ್ಸ್. ಏನು ಯೂಸ್ ಮಾಡ್ತಾ ಇದ್ದಾರೆ ಆಲ್ಗೊರಿದಮಲ್ಲಿ ಆ ಡಿಸಿಷನ್ಸ್ ಅಂತ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ರೈಟಿಂಗ್ ಆ್ಯಂಡ್ ಕೀಪ್ ಅ ಹ್ಯೂಮನ್ ಇನ್ ದ ಲೂಪ್. ಕಂಪ್ಲೀಟ್ ಎ ಅಥವಾ ಆಲ್ಗೊರಿದಮ್ ಮೇಲೆ ಡಿಪೆಂಡ್ ಮಾಡೋದಕ್ಕಾಗೋದಿಲ್ಲ. ಸೊ ಅದರಲ್ಲಿ ಒಂದು ಹ್ಯೂಮನ್ನು ಕೂಡ ಇನ್ವಾಲ್ವ್ ಮಾಡಿರಿ ಅಂತ ಹೇಳಿದರೆ. ಆ್ಯಂಡ್ ಆಲ್ಸೋ ಕರೆಕ್ಟ್ ಕ್ಲಾಸಿಫಿಕೇಷನ್ ಬಗ್ಗೆ ಮಾತಾಡಿದೆ. ಏನಂತಂದರೆ, ಗೌರ್ಮೆಂಟ್ಸ್ ಮಸ್ಟ್ ಕ್ಲಾಸಿಫೈ ವರ್ಕರ್ಸ್ ಕರೆಕ್ಟ್ಲಿ. ಹೇಗೆ ಅಂದರೆ, ಗೈಡೆಡ್ ಅನ್ ದ ಪ್ರಿನ್ಸಿಪಲ್ ಮೇನ್ಲಿ ಬೈ ದ ಫ್ಯಾಕ್ಟ್ಸ್ ರಿಲೇಟೆಡ್ ಟು ದ ಪರ್ಫಾರ್ಮೆನ್ಸ್ ಆಫ್ ವರ್ಕ್ ಆ್ಯಂಡ್ ಬೈ ವಾಟ್ ದ ವರ್ಕರ್ ಡಸ್. ಓಕೆ, ಸೊ ಯಾವ ಥರ ಪರ್ಫಾರ್ಮ್ ಮಾಡ್ತಾಯಿದ್ರೆ, ಆಮೇಲೆ ಯಾರು ಕೆಲಸ ಮಾಡ್ತಾಯಿದ್ರೆ ವರ್ಕರ್ಸ್ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಬೇಕಾಗತ್ತೆ. ಅಂದರೆ ಯಾರು ಗಿಗ್ ವರ್ಕರ್ಸ್ ಅಥವಾ ಪ್ಲಾಟ್ಫಾರ್ಮ್ ವರ್ಕರ್ಸ್ನ ಪ್ರಾಪರಾಗಿ ಡಿಫೈನ್ ಮಾಡಿದ್ಮೇಲೆ ಈ ರೀತಿಯಾದಂಥ ಪ್ರೊಟೆಕ್ಷನ್ಸ್ನ ಅವ್ರಿಗೆ ಕೊಡಬಹುದು ಅಂತ ಕನ್ವೆನ್ಷನಲ್ಲಿ ಡಿಸ್ಕಸ್ ಮಾಡಿದ್ದಾರೆ. ಸೊ ಗಿಗ್ ವರ್ಕ್ ಫೋರ್ಸ್ ಇನ್ ಇಂಡಿಯಾ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಇಂಡಿಯಾದಲ್ಲಿ 7.7 ಮಿಲಿಯನ್ ಅಂದರೆ 77 ಲಕ್ಷ ಜನರು ಗಿಗ್ ವರ್ಕರ್ಸಾಗಿ ಕೆಲಸ ಮಾಡ್ತಾಯಿದ್ದಾರೆ ಇನ್ 2021. ಸೊ ಇಟ್ ಇಸ್ ಪ್ರೊಜೆಕ್ಟೆಡ್ ಟು ರೀಚ್ 2.35 crore ಬೈ 2030. ಸೊ ಅಂದರೆ ಆಲ್ಮೋಸ್ಟ್ 6.7% ಆಫ್ ನಾನ್ ಅಗ್ರಿ ವರ್ಕ್ ಫೋರ್ಸ್ ಎಲ್ಲಿ ಕೆಲಸ ಮಾಡೋದು ಗಿಗ್ಗಲ್ಲಿ ಕೆಲಸ ಮಾಡುತ್ತೆ. ಸೊ ನೀತಿ ಆಯೋಗ ಡಾಟಾ ಪ್ರಕಾರ ಅವ್ರ ಅರ್ನಿಂಗ್ ಎಷ್ಟಿದೆ ಅಂತಂದರೆ, ಆಲ್ಮೋಸ್ಟ್ 39% ಆಫ್ ಗಿಗ್ ವರ್ಕರ್ಸ್ ಅರ್ನ್ ಬಿಟ್ವೀನ್ 10,000 to 25,000 ಪರ್ ಮಂತ್. 34% ಅರ್ನ್ ಬಿಟ್ವೀನ್ 25,000 to 40,000 rupees ಪರ್ ಮಂತ್. ಸೊ ಬಟ್ ಆದರೆ ಲಾಂಗ್ ಅವರ್ಸ್, ಹೈ ಕಾಸ್ಟ್ ಆ್ಯಂಡ್ ನೋ ಓವರ್ ಟೈಮ್ ಕೆಲಸ ಮಾಡಿದ್ರು ಕೊಡೋರಿಗೆ ಎಕ್ಸ್ಟ್ರಾ ದುಡ್ಡಿರಲ್ಲ. ಓನ್ಲಿ 15% ಆಫ್ ದೀಸ್ ಗಿಗ್ ವರ್ಕರ್ಸ್ ಹ್ಯಾವ್ ಎನಿ ಸೋಷಲ್ ಸೆಕ್ಯೂರಿಟಿ ಬೆನಿಫಿಟ್. ರೆಸ್ಟ್ ಫೇಸ್ ನೋ ಆಕ್ಸಿಡೆಂಟ್ ಕವರ್, ನೋ ಸಿಕ್ ಪೇ, ನೋ ಪೆನ್ಷನ್ ಆ್ಯಂಡ್ ರಿಸ್ಕ್ ಆಫ್ ಡಿಆಕ್ಟಿವೇಷನ್ ವಿತೌಟ್ ಎಕ್ಸ್ಪ್ಲನೇಷನ್. ಸೊ ದೀಸ್ ಆರ್ ದ ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ಗಿಗ್ ವರ್ಕ್ ಫೋರ್ಸ್. ಸೊ ಈ ಥರ ಎಲ್ಲ ಇಶ್ಯೂ ಇದ್ದಾಗ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಂಡಿಯಾಗೆ? ಸೊ ಇಂಡಿಯಾ ಶುಡ್ ಹ್ಯಾವ್ ಬೀನ್ ಸೈನಿಂಗ್ ದಿಸ್ ಪರ್ಟಿಕ್ಯುಲರ್ ಕನ್ವೆನ್ಷನ್ ಅಥವಾ ರ್ಯಾಟಿಫೈಯಿಂಗ್ ದು ಸಚ್ ಕನ್ವೆನ್ಷನ್ ಅಂತ. ಬಟ್ ಈ ಕೇಸಲ್ಲಿ ಏನು ಮಾಡಿದೆ, ಇಂಡಿಯಾ ಇಸ್ ಅಬ್ಸ್ಟೆಂಟ್ ಟು ವೋಟ್ ಫಾರ್ ದಿಸ್ ಅಂತೇಳಿ. ಯಾಕೆ ಅಂದರೆ ಇಂಡಿಯಾದಲ್ಲಿ ಆಲ್ರೆಡಿ ಓನ್ ಲೀಗಲ್ ಫ್ರೇಮ್ವರ್ಕ್ ಇದೆ. ಓಕೆ, ಆನ್ ಪೇಪರ್ ಇದೆ, ಬಟ್ ಪ್ರಾಕ್ಟೀಸಲ್ಲಿ ಬೇರೆ ಏನಾಗುತ್ತೆ ನೋಡೋಣ. ಸೊ ಪೇಪರ್ಲಿ ಏನಿದೆ, ದೇರ್ ಈಸ್ ಅ ಪರ್ಟಿಕ್ಯುಲರ್ ಕೋಡ್ ಕಾಲ್ಡ್ ಆಸ್ ಕೋಡ್ ಆನ್ ಸೋಷಲ್ ಸೆಕ್ಯೂರಿಟಿ 2020. ಇಟ್ ಈಸ್ ಪಾರ್ಟ್ ಆಫ್ ದ 4 ಲೇಬರ್ ಕೋಡ್ಸ್ ವಿಚ್ ಬಿಕೇಮ್ ಫೋರ್ಸ್ಡ್ ಇನ್ November 2025. ಇದರಲ್ಲಿ ಮಾಡುತ್ತೆ ಡಿಫೆನ್ಸ್ ಗಿಗ್ ವರ್ಕರ್ಸ್ ಆ್ಯಂಡ್ ಪ್ಲಾಟ್ಫಾರ್ಮ್ ವರ್ಕರ್ಸ್ ಆ್ಯಂಡ್ ಆಲ್ಸೋ ಡೈರೆಕ್ಟ್ಸ್ ಅಗ್ರಿಗೇಟರ್ ಟು ಕಾಂಟ್ರಿಬ್ಯೂಟ್ 1 to 2% ಆಫ್ ದ ಆ್ಯನ್ಯುವಲ್ ಟರ್ನ್ ಓವರ್ ಕ್ಯಾಪ್ಡ್ ಅಟ್ 5% ಆಫ್ ದ ವರ್ಕರ್ ಪೇಔಟ್ಸ್ ಇಂಟು ಸೋಷಲ್ ಸೆಕ್ಯೂರಿಟಿ ಫಂಡ್. ಯಾವ ಥರ PF ಅಮೌಂಟ್ ಇದೆ ಅದೇ ಥರ 1 to 2% ಆಫ್ ಟೋಟಲ್ ಆ್ಯನ್ಯುವಲ್ ಟರ್ನ್ ಓವರ್ ಎಷ್ಟು ಬರುತ್ತೆ ಅದನ್ನು ಗಿಗ್ ವರ್ಕರ್ಸ್ಗೆ ಸೆಕ್ಯೂರಿಟಿ ಫಂಡಾಗಿ ಇಡಿ ಅಂತ ಕೇಳಿದ್ದಾರೆ. ಕೋಡಲ್ಲೇ ಇದೆ, ಅಂದರೆ ಸ್ಟ್ಯಾಟ್ಯೂಟರಿ ಬ್ಯಾಕಿಂಗಲ್ಲೇ ಇದೆ. ಬಟ್ ಪ್ರಾಕ್ಟೀಸಲ್ಲಿ ಏನಾಗಿದೆ, ಕ್ಲಾರಿಟಿ ಇಲ್ಲ. ಅಂದರೆ ನೇಚರ್ ಆಗಲಿ, ಕ್ವಾಂಟಮ್ ಆಗಲಿ, ಎಲಿಜಿಬಿಲಿಟಿ ಆಫ್ ದ ಬೆನಿಫಿಟ್ಸ್ ಪ್ರಾಪರಾಗಿ ಕ್ಲಾರಿಟಿ ಕೊಟ್ಟಿಲ್ಲ. ಕಂಟ್ರಿಬ್ಯೂಷನ್ ಮೆಕ್ಯಾನಿಸಮ್ ಲಾರ್ಜ್ಲಿ ಈಸ್ ಅನ್ಆಪರೇಷನಲ್. ಸೊ ಆಲ್ರೆಡಿ ಮೆನ್ಷನ್ ಮಾಡಿದ್ರೆ ಅಷ್ಟೇ, ಬಟ್ ಅದು ಹೆಂಗೆ ಕಲೆಕ್ಟ್ ಮಾಡೋದು, ಯಾವ ಥರ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದು, ಯಾವ ಥರ ಅವರಿಗೆ ಯುಟಿಲೈಸ್ ಮಾಡೋದು ಅಂತ ಹೇಳಿಲ್ಲ. ಸ್ಕೀಮ್ಸ್ ರಿಮೇನ್ ನೋಷನಲ್ ಆ್ಯಂಡ್ ರಿಯಲ್ ಲಾಸ್ ಹ್ಯಾವ್ ಕಮ್ ಫ್ರಮ್ ಸ್ಟೇಟ್ಸ್ ಸಚ್ ಆಸ್ ರಾಜಸ್ಥಾನ್ ಇನ್ 2023 ಆ್ಯಕ್ಟ್, ವೆಲ್ಫೇರ್ ಬೋರ್ಡ್ಸ್ ಇನ್ ಕರ್ನಾಟಕ ಆ್ಯಂಡ್ ತೆಲಂಗಾಣ. ಸೊ ನ್ಯಾಷನಲ್ ಲೆವೆಲ್ ಮಾಡಿರುವಂಥ ಕೋಡ್ ಪ್ರಾಪರಾಗಿ ವರ್ಕ್ ಆಗ್ತಾಯಿಲ್ಲ, ಅದಕ್ಕೋಸ್ಕರ ಸ್ಟೇಟ್ ಅವರು ಸಪ್ರೇಟ್ ಲಾಸ್ ತೊಗೊಂಬಂದಿದ್ದಾರೆ. ಸೆಂಟರ್ ಆಬ್ಸ್ಟೆನ್ಸ್ ಇನ್ ಜೆನೆವಾ ವೈಲ್ ದ ಸ್ಟೇಟ್ಸ್ ಲೆಜಿಸ್ಲೇಟ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಸೊ ಇಂಡಿಯಾಸ್ ಪ್ಯಾಟರ್ನ್ ಅಟ್ ILO ಏನಂತಂದರೆ, ಇಂಡಿಯಾ ಈಸ್ ದ ಫೌಂಡಿಂಗ್ ಮೆಂಬರ್ ಆಫ್ ILO. ಇಟ್ ರ್ಯಾಟಿಫೈಡ್ 6 out of its 8 ಕೋರ್ ಕನ್ವೆನ್ಷನ್ಸ್. ಯಾವ ಕನ್ವೆನ್ಷನ್ ರ್ಯಾಟಿಫೈ ಮಾಡಿಲ್ಲ ಅಂತಂದರೆ, ಕನ್ವೆನ್ಷನ್ ನಂಬರ್ 87 ವಿಚ್ ಟಾಕ್ಸ್ ಅಬೌಟ್ ಫ್ರೀಡಮ್ ಆಫ್ ಅಸೋಸಿಯೇಷನ್ಸ್, ಆ್ಯಂಡ್ ಕನ್ವೆನ್ಷನ್ ನಂಬರ್ 98 ವಿಚ್ ಟಾಕ್ಸ್ ಅಬೌಟ್ ರೈಟ್ ಟು ಆರ್ಗನೈಸ್ ಆ್ಯಂಡ್ ಕಲೆಕ್ಟಿವ್ ಬಾರ್ಗೇನಿಂಗ್, ಆ್ಯಂಡ್ ಕನ್ವೆನ್ಷನ್ ನಂಬರ್ 190 ಯಾವುದಂದರೆ ವೈಲೆನ್ಸ್ ಆ್ಯಂಡ್ ಹರಾಸ್ಮೆಂಟ್ ವರ್ಕ್. ಇವು 3ಕ್ಕೆ ರ್ಯಾಟಿಫೈ ಮಾಡಿಲ್ಲ ಇಂಡಿಯಾ. ಓಕೆ, ಸೊ ರೀಸನ್ಸ್ ಆಫನ್ ಸೈಟೆಡ್ ಯಾಕೆ ಅಂತಂದರೆ, ಗೌರ್ಮೆಂಟ್ ಸರ್ವೆಂಟ್ಸ್ ರೈಟ್ ಟು ಸ್ಟ್ರೈಕ್ ಆಲ್ರೆಡಿ ಇದೆ ವಿಚ್ ರಿಸಲ್ಟ್ಸ್ ಇನ್ ಡೊಮೆಸ್ಟಿಕ್ ರೂಲ್ಸ್ ಫಾರ್ ಫೆಡರಲಿಸಮಲ್ಲಿ ಲೇಬರ್ ಈಸ್ ಅ ಕನ್ಕರೆಂಟ್ ಸಬ್ಜೆಕ್ಟ್. ಅದಕ್ಕೋಸ್ಕರ ಸೆಂಟರ್ ಅವರು ಆ್ಯಕ್ಷನ್ ತೊಗೊಳೋದಕ್ಕಾಗೋದಿಲ್ಲ ಅಂತ ಹೇಳಿದರೆ, ರಿಯಾಲಿಟಿ ಅಂದರೆ ಸ್ಟೇಟ್ಸ್ ಆರ್ ಆಲ್ರೆಡಿ ಮೂವಿಂಗ್ ವಿತ್ ಯುವರ್ ಓನ್ ಲಾಸ್, ಬಟ್ ಸೆಂಟರ್ ಈಸ್ ಹೆಸಿಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಅಬ್ಸ್ಟೆನ್ಸೇಷನ್ ಕಾಸ್ಟ್ ಅಂತಂದರೆ, ನೀವು ವೋಟ್ ಮಾಡಿಲ್ಲ ಆದರೂ ಕೂಡ ಏನು ಕಾಸ್ಟ್ ಆಗುತ್ತೆ ಅಂದರೆ, ನೋ ಫ್ಯೂಚರ್ ಲೀಗಲ್ ರಿಕೋರ್ಸ್ ಫಾರ್ ವರ್ಕರ್ಸ್ ಅಗೇನ್ಸ್ಟ್ ದ ಪ್ಲಾಟ್ಫಾರ್ಮ್ಸ್. ಏನು ಲೀಗಲ್ ರಿಕೋರ್ಸ್ ಇಲ್ಲ ಅವರಿಗೆ. ಆ್ಯಂಡ್ ಕ್ಲಾಸಿಫಿಕೇಷನ್ ಫಿಕ್ಷನ್ ಈಸ್ ಸೇಫ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಆಲ್ಗೊರಿದಮ್ ನೀಡ್ಸ್ ನಾಟ್ ಎಕ್ಸ್ಪ್ಲೇನ್ ಡಿಸಿಷನ್ಸ್ ಟು ವರ್ಕರ್ಸ್ ಅಂತ ಹೇಳ್ದಂಗೆ ಆಯ್ತು. ಇದು ವೈಡನಿಂಗ್ ಗ್ಯಾಪ್ ಅಂದರೆ ಡೆಲಿವರಿ ವರ್ಕರ್ ಇನ್ ಚೈನಾ ಹ್ಯಾಸ್ ರೈಟ್ಸ್, ಡೆಲಿವರಿ ವರ್ಕರ್ ಇನ್ ಚೆನ್ನೈ ಹ್ಯಾಸ್ ನೋ ರೈಟ್ಸ್. ಸೊ ಗ್ಯಾಪ್ ವೈಡನ್ ಆಗ್ತಾ ಹೋಗ್ತಾ ಇದೆ. ಓಕೆ, ಸೊ ಈ ಕನ್ವೆನ್ಷನ್ 193 ಮ್ಯಾಟರ್ಸ್ ಗ್ಲೋಬಲಿ ಅಂತಂದರೆ, ವರ್ಲ್ಡ್ ಬ್ಯಾಂಕ್ ಪ್ರಕಾರ
ಟೋಟಲ್ ಆಗಿ ಅರೌಂಡ್ 154 to 435 ಮಿಲಿಯನ್ ಪೀಪಲ್ ಆರ್ ಆಲ್ರೆಡಿ ಅರ್ನಿಂಗ್ ವಯ ಪ್ಲಾಟ್ಫಾರ್ಮ್ಸ್. ಬೈ 2027, 23 to 27% ಆಫ್ ದ ಗ್ಲೋಬಲ್ ವರ್ಕ್ ಫೋರ್ಸ್ ಮೇ ಬಿ ಎಮ್ ಪ್ಲಾಟ್ಫಾರ್ಮ್ಸ್. ಸೊ ಗ್ಲೋಬಲ್ ಬೇಸ್ಲೈನ್ ಪ್ರಿವೆಂಟ್ಸ್ ಅ ರೇಸ್ ಟು ದ ಬಾಟಮ್ ಆಫ್ ದ ಲೇಬರ್ ರೈಟ್ಸ್. ಸೊ ಮುಂಚೆ ಇದ್ದಂಥ ಕನ್ವೆನ್ಷನಲ್ ಲೇಬರ್ ಸಿಗ್ತಾ ಇಲ್ಲ, ಅವಾಗ ಗಿಗ್ ಲೇಬರ್ ಜಾಸ್ತಿ ಆಗ್ತಿದ್ದಾರೆ. ಸೊ ಇಟ್ ಈಸ್ ವೆರಿ ಇಂಪರೇಟಿವ್ ದಟ್ ಅವರ ರೈಟ್ಸ್ನ ನಾವು ಕೂಡ ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಸಿಗ್ನಿಫಿಕೆಂಟ್ ಆರ್ಟಿಕಲ್ ಅಂತಲೇ. ಸೊ ಇದು ಇವತ್ತಿನ ಇಂಪಾರ್ಟೆಂಟ್ ಆರ್ಟಿಕಲ್ಸ್. ಆಲ್ರೆಡಿ ಎಲ್ಲದನ್ನು ಕವರ್ ಮಾಡಿದ್ದೀನಿ. ಪ್ರತಿ ಆರ್ಟಿಕಲ್ ಮೇಲೆ ಕ್ವಶನ್ ಕೂಡ ಮಾಡಿದ್ದೀನಿ. ಸೊ ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕ್ವಶನ್ಗೆ ಈ ಆರ್ಟಿಕಲ್ ಕೂಡ ಒಂದು ಕ್ವಶನ್ ಇದೆ, ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಓದಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಇದನ್ನು ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.